HKS ಕನ್ನಡ ಪಾಠಶಾಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ 9ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ತರಗತಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾವೇನು ಮಾಡೋಣ, ಹಿಂದಿನ ತರಗತಿಯಲ್ಲಿ ಕಲಿತಂತಹ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಹೌದಲ್ಲ, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಹಾಗೂ ಮೂಲಭೂತ ಹಕ್ಕುಗಳನ್ನು ಹಿಂದಿನ ಅಧ್ಯಾಯದಲ್ಲಿ ನಾವೇನು ಮಾಡಿದ್ದೇವೆ, ಅಧ್ಯಯನವನ್ನು ಮಾಡಿ ಬಂದಿದ್ದೇವೆ. ಹಾಗಾದರೆ ನಿಮಗೊಂದು ಪ್ರಶ್ನೆ ಇಲ್ಲಿ, ಹೌದಲ್ಲ, ಪ್ರಶ್ನೆ ಏನಂದರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವ್ಯಾವು ಇದಾವೆ ಹೇಳಿ ನೋಡೋಣ. ಯಾರ್ಯಾರು ಹೇಳ್ತೀರಾ? ಹೇಳಿ ನೋಡೋಣ. ಯಾವ್ಯಾವ ಇದಾವೆ? ಭಾರತದ ಪ್ರಮುಖ ಲಕ್ಷಣಗಳು ಯಾವ್ಯಾವ ಇದಾವೆ? ಹೇಳಿ ನೋಡೋಣ. ಲಿಖಿತ ಮತ್ತು ಬೃಹತ್ ಸಂವಿಧಾನ ನೋಡಿದ್ದೇವೆ. ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ನೋಡಿದ್ದೇವೆ. ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಹೌದಲ್ಲ, ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹಾಗೂ ದ್ವಿಸದನ ಶಾಸಕಾಂಗವನ್ನು ನೋಡಿದ್ದೇವೆ. ಪಕ್ಷ ಪದ್ಧತಿಗಳನ್ನು ನೋಡ್ತೇವೆ. ಹೌದಲ್ಲ, ಇದರಲ್ಲಿ ಬಂದಂತಹ ಮೂಲಭೂತ ಕರ್ತವ್ಯಗಳು ಮತ್ತು ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಇವತ್ತಿನ ಅಧ್ಯಾಯದಲ್ಲಿ ನಾವೇನು ಮಾಡೋಣ, ಅಧ್ಯಯನವನ್ನು ಮಾಡೋಣಂತೆ. ಹೌದಲ್ಲ, ಮೂಲಭೂತ ಕರ್ತವ್ಯಗಳು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಬನ್ನಿ ಹೋಗೋಣ. ಹಾಗಾದರೆ ಯಾವ್ಯಾವ ಇದ್ದಾವೆ? ಹೌದಲ್ಲ, ಮೊದಲನೇದಾಗಿ ನಾವು ಮೂಲಭೂತ ಕರ್ತವ್ಯಗಳನ್ನು ಅಧ್ಯಯನವನ್ನು ಮಾಡೋಣ ಅಂತೆ. ಬನ್ನಿ ಹೋಗೋಣ. ಮೂಲಭೂತ ಕರ್ತವ್ಯಗಳು. ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳು. ನೋಡಿ, ಹಕ್ಕು ಮತ್ತು ಕರ್ತವ್ಯಗಳು ಏನಾಗಿದ್ದಾವೆ? ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಕರ್ತವ್ಯ ರಹಿತ ಹಕ್ಕುಗಳಿಗೆ ಪ್ರಾಮುಖ್ಯತೆಯಾಗಲಿ ಮೌಲ್ಯಗಳಾಗಲಿ ಇರುವುದಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ 42ನೆಯ ತಿದ್ದುಪಡಿ ಕಾಯ್ದೆ ಮೂಲಕ ಏನು ಮಾಡ್ತಾರೆ, 4A ಭಾಗದ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿತ್ತು. ನೋಡಿ, 1976ರಲ್ಲಿ ಏನು ಮಾಡ್ತಾರೆ, ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಮಾಡಿ ಏನು ಮಾಡ್ತಾರೆ, ಇದರ ಮೂಲಕ 4A ಭಾಗದ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗುತ್ತದೆ. ಪ್ರಸ್ತುತವಾಗಿ ಈಗ 11 ಮೂಲಭೂತ ಕರ್ತವ್ಯಗಳನ್ನು ನೋಡ್ತೇವೆ. 11ನೇ ಮೂಲಭೂತ ಕರ್ತವ್ಯ ಯಾವಂದರೆ 2002ರಲ್ಲಿ 86ನೆಯ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಏನು ಮಾಡ್ತಾರೆ, 11ನೆಯ ಮೂಲಭೂತ ಕರ್ತವ್ಯವನ್ನು ಸಂವಿಧಾನದಲ್ಲಿ ಸೇರಿಸಲಾಗುತ್ತದೆ. ಮೂಲಭೂತ ಕರ್ತವ್ಯದಲ್ಲಿ ಇದು 11ನೇ ಮೂಲಭೂತ ಕರ್ತವ್ಯ ಯಾವುದಂದ್ರೆ ನೋಡಿ, 2002ರಲ್ಲಿ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ತಂದು ಏನು ಮಾಡ್ತಾರೆ, 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಏನು ಮಾಡ್ತಾರೆ, ಕಡ್ಡಾಯ ಶಿಕ್ಷಣ ಪಡೆಯುವುದು 21A ವಿಧಿಯನ್ವಯ ಏನು ಮಾಡ್ತಾರೆ, ಮೂಲಭೂತ ಹಕ್ಕನ್ನಾಗಿ ಮಾಡ್ತಾರೆ. ಅದೇ ರೀತಿಯಾಗಿ 51A ವಿಧಿಯಡಿಯಲ್ಲಿ ಏನು ಮಾಡ್ತಾರೆ, ಪೋಷಕರು ಏನು ಮಾಡಬೇಕು, ತಮ್ಮ ಎಲ್ಲ ಮಕ್ಕಳನ್ನು 6ರಿಂದ 14 ವರ್ಷದ ಎಲ್ಲ ಮಕ್ಕಳನ್ನು ಏನು ಮಾಡಬೇಕು, ಪೋಷಕರು ಅವರನ್ನ ಶಿಕ್ಷಣವನ್ನು ಕೊಡಿಸುವುದು ಏನಾಗಿದೆ, ಈ ಪಾಲಕರ ಒಂದು ಕರ್ತವ್ಯವಾಗಿದೆ. ಇವುಗಳನ್ನು ಏನು ಮಾಡೋಣ, 11 ಮೂಲಭೂತ ಕರ್ತವ್ಯಗಳನ್ನು ನಾವೇನು ಮಾಡೋಣ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣಂತ. ಬನ್ನಿ ಯಾವ್ಯಾವ ಇದಾವೆ ಅಂತ ನೋಡ್ತಾ ಹೋಗೋಣಂತೆ. ಒಂದೊಂದು ಮೂಲಭೂತ ಕರ್ತವ್ಯಗಳನ್ನು ವಿಶ್ಲೇಷವಾಗಿ ತಿಳಿದುಕೊಂಡು ಹೋಗೋಣ. ಹೌದಾ, 11 ಮೂಲಭೂತ ಕರ್ತವ್ಯಗಳನ್ನು ನೋಡಿದೇವೆ. ಹೌದಲ್ಲ, ಆ 11 ಮೂಲಭೂತ ಕರ್ತವ್ಯಗಳು ಏನೇನು ಹೇಳ್ತಾವೆ ಅಂತ ನೋಡ್ಕೊತಾ ಹೋಗೋಣಂತೆ. 1ನೆಯ ಮೂಲಭೂತ ಕರ್ತವ್ಯ ಯಾವುದಂದ್ರೆ ಅದು ನಮ್ಮ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದಾಗಿದೆ. ನೋಡಿ, ಭಾರತದ ಪ್ರತಿಯೊಬ್ಬ ಪ್ರಜೆ ಏನು ಮಾಡಬೇಕು, ಭಾರತದ ಸಂವಿಧಾನಕ್ಕೆ ಗೌರವವನ್ನು ಸೂಚಿಸುವುದು ಅವನ ಆದ್ಯ ಕರ್ತವ್ಯವಾಗಿದೆ. ಹೌದಲ್ಲ, ದೇಶದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಭಾಷೆಗಳಿದ್ದಾವೆ, ಉಪಸಂಸ್ಕೃತಿಗಳಿದ್ದಾವೆ ಹಾಗೂ ಹಲವಾರು ಧಾರ್ಮಿಕ ಮತ್ತು ಜನಾಂಗೀಯ ವೈವಿಧ್ಯತೆಗಳನ್ನು ನಮ್ಮ ದೇಶ ಏನಾಗಿದೆ, ಕೂಡಿಕೊಂಡಿದೆ. ಹೌದಲ್ಲ, ವಿಶಾಲವಾದರೂ ಕೂಡ ನಮ್ಮ ದೇಶ ಏನಾಗಿದೆ, ಇಲ್ಲಿ ದೇಶದಲ್ಲಿ ಏಕತೆಯನ್ನು ಹೊಂದಿದೆ. ಏಕೆಂದರೆ ಒಂದು ಸಂವಿಧಾನವಿದೆ, ಒಂದು ಧ್ವಜ, ಒಂದು ರಾಷ್ಟ್ರಗೀತೆ, ಒಂದು ಪೌರತ್ವ ಅಡಿಯಲ್ಲಿ ನಾವೆಲ್ಲರೂ ಬಾಳ್ತಾ ಇದ್ದೇವೆ. ಹೌದಲ್ಲ, ನಾವೆಲ್ಲರೂ ಸಂವಿಧಾನದ ಆಡಳಿತ ಮಾರ್ಗದರ್ಶನಕ್ಕೆ ಒಳಪಟ್ಟಿದ್ದೇವೆ. ಭಾರತದ ಪ್ರಜೆಗಳಾದ ನಾವು ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮ ಧ್ವಜ, ನಮ್ಮ ರಾಷ್ಟ್ರಗೀತೆ ಬಗ್ಗೆ ನಾವೇನು ಮಾಡಬೇಕು, ಗೌರವವನ್ನು ಹೊಂದಿರಬೇಕು. ಎದಕ್ಕಂದ್ರೆ ಇವೆಲ್ಲವುಗಳನ್ನು ನಾವು ಗೌರವದಿಂದ ಕಾಣಬೇಕು ಮತ್ತು ಅವೆಲ್ಲವನ್ನು ನಾವು ಏನು ಮಾಡಬೇಕು, ಗೌರವವನ್ನು ಕೊಡಬೇಕು. ಇದು ನಮ್ಮ ಸಂವಿಧಾನ ನಮಗೆ ತಿಳಿಸುತ್ತದೆ. 2ನೆಯ ಮೂಲಭೂತ ಕರ್ತವ್ಯಗಳು. ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ಪಾಲಿಸುವುದಾಗಿದೆ. ಅಂದ್ರೆ ನೋಡಿ, ಸ್ವಾತಂತ್ರ್ಯಕ್ಕಾಗಿ ನಮ್ಮ ದೇಶದ ಸಾವಿರಾರು ಜನರು ಏನು ಮಾಡ್ತಾರೆ, ತಮ್ಮ ಪ್ರಾಣವನ್ನ ಮುಡುಪಾಗಿಟ್ಟು ತ್ಯಾಗವನ್ನ ಮಾಡ್ತಾರೆ. ಹೌದಲ್ಲ, ಇವರ ತ್ಯಾಗವನ್ನ ಸ್ಮರಿಸುವುದು ಪ್ರತಿಯೊಬ್ಬರ ಏನಾಗಿದೆ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ. ಭಾರತದ ರಾಷ್ಟ್ರೀಯ ಚಳುವಳಿಯ ಅಹಿಂಸೆ, ಸತ್ಯ, ನ್ಯಾಯ,
ಸತ್ಯಾಗ್ರಹ, ಶಾಂತಿ ದೇಹಗಳನ್ನು ಹೊಂದಿತ್ತು. ಹೌದಲ್ಲ, ಇಂತಹ ದೇಹಗಳನ್ನು ನಾವೇನು ಮಾಡಬೇಕು, ಪ್ರತಿಯೊಬ್ಬ ನಾಗರಿಕನಾದವನು ಅದನ್ನು ಗೌರವಿಸಬೇಕು ಮತ್ತು ಅದನ್ನು ಅವನ ಜೀವನದಲ್ಲಿ ಏನು ಮಾಡಬೇಕು, ಅನುಸರಿಸುವುದಾಗಿ ಈ ಮೂಲಭೂತ ಕರ್ತವ್ಯವನ್ನು ನಾವು ನೋಡಬಹುದು. ಮೂರನೆಯ ಮೂಲಭೂತ ಕರ್ತವ್ಯ ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು. ನೋಡಿ, ಭಾರತದ ಈ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯ ಪದಗಳನ್ನು ನಾವೆಲ್ಲಿ ನೋಡಿದ್ದೇವೆ, ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಎಲ್ಲ ಪದಗಳನ್ನು ನೋಡಿದ್ದೇವೆ. ಹೌದಲ್ಲ, ನಮ್ಮ ದೇಶದಲ್ಲಿ ಸಾರ್ವಭೌಮ ಮತ್ತು ಹಾಗೂ ಏಕತೆಗೆ ಧಕ್ಕೆ ಬಂದರೆ ಏನಾಗಬಹುದು, ನಮ್ಮ ದೇಶ ಏನಾಗ್ಬೋದು, ವಿಚಿದ್ರವಾಗಿ ಹೋಗುವುದಲ್ಲ. ಹೌದಲ್ಲ, ಅದಕ್ಕೆ ನಾವೆಲ್ಲರೂ ಒಂದಾಗಿದ್ದರೆ, ನಮ್ಮ ನಡುವೆ ಏಕತೆ ಭಾವನೆ ಇದ್ದರೆ, ನಮ್ಮ ನಡುವೆ ಸಹೋದರತ್ವ ಭಾವನೆಯಿಂದ ನಾವೆಲ್ಲರೂ ಕೂಡಿದ್ರೆ ಈ ದೇಶವನ್ನು ಯಾರು ವಿಚಿತ್ರವನ್ನು ಮಾಡಲು ಸಾಧ್ಯವಿಲ್ಲ. ಹೌದಲ್ಲ, ನಾವೆಲ್ಲರೂ ಒಂದಾಗಿರಬೇಕು. ಎಲ್ಲರೂ ಒಂದಾಗಿದ್ದರೆ ನಾವು ನಮ್ಮ ದೇಶದ ಪ್ರಗತಿಯನ್ನ ನಾವು ಮಾಡಬಹುದು. ಹೌದಲ್ಲ. ನಾಲ್ಕನೆಯ ಮೂಲಭೂತ ಕರ್ತವ್ಯ ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡಬೇಕು. ಹೌದಲ್ಲ, ನೋಡಿ, ಭಾರತ ದೇಶ ಬೇರೆ ಯಾವ ದೇಶದ ಮೇಲೇನೂ ಕೂಡ ಆಕ್ರಮಣವನ್ನು ಮಾಡಿರುವಂತಹ ಉದಾಹರಣೆಗಳು ಇಲ್ಲಿ. ಹೌದಲ್ಲ, ನಮ್ಮ ದೇಶ ಏನಾಗಿದೆ ಅಂದರೆ ಒಂದು ಶಾಂತಿ ಮಂತ್ರವನ್ನು ಪಠಿಸುವಂತಹ ಒಂದು ದೇಶವಾಗಿದೆ. ಯಾಕಂದರೆ ಅನೇಕ ಬಾರಿ ವಿದೇಶಿಯರು ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಹೌದಲ್ಲ, ಇಂತಹ ಆಕ್ರಮಣವನ್ನು ತಪ್ಪಿಸುವುದು ಪ್ರತಿಯೊಬ್ಬ ಪ್ರಜೆಯ ಏನಾಗಿದೆ, ಒಂದು ಆದ್ಯ ಕರ್ತವ್ಯವಾಗಿದೆ. ಯಾಕಂದರೆ ನಮ್ಮ ದೇಶವನ್ನು ಯೋಧರು ಹಗಲಿರುಳು ಏನು ಮಾಡಕತ್ತಾರ, ರಕ್ಷಿಸುತ್ತಿದ್ದಾರೆ. ಹೌದಲ್ಲ, ನಮ್ಮ ಯೋಧರು ಎಲ್ಲರೂ ಏನು ಮಾಡ್ತಿದ್ದಾರೆ, ನಮ್ಮ ದೇಶವನ್ನು ಹಗಲಿರುಳು ದೇಶ ಸೇವೆ ಮಾಡ್ತಾ ಇದ್ದಾರೆ, ರಕ್ಷಿಸುತ್ತಿದ್ದಾರೆ ನಮ್ಮ ದೇಶವನ್ನು. ಹೌದಲ್ಲ, ಕೆಲವು ಸಂದರ್ಭದಲ್ಲಿ ನಾವು ಕೂಡ ಏನು ಮಾಡಬೇಕು, ಯೋಧರಲ್ಲದ ನಾವು ಕೂಡ ಏನು ಮಾಡಬೇಕು, ನಮ್ಮ ದೇಶದ ರಕ್ಷಣೆಗೆ ನಾವು ಮುಂದಾಗಬೇಕು. ಹೌದಲ್ಲ, ಇದು ನಮ್ಮೆಲ್ಲರ ಒಂದು ಮೂಲಭೂತ ಕರ್ತವ್ಯವಾಗಿದೆ. ಐದನೆಯ ಮೂಲಭೂತ ಕರ್ತವ್ಯದಲ್ಲಿ ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವದ ಭಾವನೆಯನ್ನು ಬೆಳೆಸಬೇಕು. ನೋಡಿ, ಇಲ್ಲಿ ಭಾರತ ಏನಾಗಿದೆ, ಭಾರತ ದೇಶವು ಅನೇಕ ಧರ್ಮ ಆಗಲಿ, ಜಾತಿ ಆಗಲಿ, ಜನಾಂಗಗಳನ್ನು, ಆಚಾರ ವಿಚಾರಗಳನ್ನು ಹೊಂದಿದೆ. ಹೌದಲ್ಲ, ಇಂತಹ ದೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕಲು ಏನು ಬೇಕು, ಸಾಮರಸ್ಯ ಬೇಕು ಮತ್ತು ನಮ್ಮ ನಡುವೆ ಸಹೋದರತ್ವದ ಭಾವನೆಗಳಿರಬೇಕು. ಅಂದರೆ ಸಹೋದರತ್ವ ಅಥವಾ ಭ್ರಾತೃತ್ವದ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಹೌದಲ್ಲ, ನಾವೆಲ್ಲರ ಈ ಭಾವನೆಗಳನ್ನು ಹೊಂದಿರಬೇಕು ನಾವು. ಅದೇ ರೀತಿಯಾಗಿ ಮಹಿಳೆಯರ ಬಗ್ಗೆ ಗೌರವವನ್ನು ಹೊಂದಿರಬೇಕು ನಾವು. ಆ ಮಹಿಳೆಯರ ಅಗೌರವಕ್ಕೆ ಭಂಗಿ ತರುವಂತಹ ಆಚರಣೆಗಳನ್ನು ನಾವೇನು ಮಾಡಬೇಕು, ತ್ಯಜಿಸಬೇಕು. ಹೌದಲ್ಲ, ನಮ್ಮ ಮೊದಲಿನ ಕಾಲದಿಂದಲೂ ನಮ್ಮ ಮಹಿಳೆಯರ ಮೇಲೆ ಅವಗೌರವ ಮಾಡುವಂತಹ ಆಚರಣೆಗಳು ಬಹಳ ಇದ್ದು, ಅವೆಲ್ಲಗಳು ಈಗ ಏನಾಗ್ತಿದ್ದಾವೆ, ಒಂದೊಂದಾದ ಹೋಗಿದ್ದಾವೆ. ಆದರೂ ಕೂಡ ಕೆಲವಲ್ಲಿ ಹಳ್ಳಿಗಳಲ್ಲಿ ಈ ಆಚರಣೆಗಳು ಆಗ್ತಿರ್ತವೆ. ಇವೆಲ್ಲಗಳನ್ನು ನಾವು ತ್ಯಜಿಸಬೇಕು. ಹೌದಲ್ಲ, ನೋಡಿ, ಈ ಮೂಲಕ ನಾವೇನು ಮಾಡಬಹುದು, ನಮ್ಮ ದೇಶವನ್ನು ಕೋಮು ಗಲಭೆಯ ಮತೀಯ ಗಲಭೆಗಳನ್ನು ನಾವೇನು ಮಾಡಬಹುದು, ದೇಶದಿಂದ ಹೋಗಲಾಡಿಸಬಹುದು. ನಾವೆಲ್ಲರೂ ಕೂಡಿ ಒಂದಾಗಿದ್ದರೆ ನಮ್ಮ ದೇಶ ಏನಾಗಬಹುದು, ಒಂದು ಪ್ರಗತಿಪರವಾದಂತಹ ರಾಷ್ಟ್ರದಲ್ಲಿ ಬೆಳೆಯುವಂತಹ ಒಂದು ರಾಷ್ಟ್ರವಾಗುತ್ತದೆ. ಆರನೆಯ ಮೂಲಭೂತ ಕರ್ತವ್ಯದಲ್ಲಿ ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ಏನು ಮಾಡಬೇಕು, ನಾವು ರಕ್ಷಿಸಬೇಕು. ಹೌದಲ್ಲ, ನೋಡಿ, ಭಾರತ ದೇಶ ಏನಾಗಿದೆ, ಜಗತ್ತಿನಲ್ಲಿಯೇ ಅತ್ಯಂತ ಅಗ್ರಗಣ್ಯವಾದಂತಹ ಮತ್ತು ಮಾದರಿಯಾದಂತಹ ಸಂಸ್ಕೃತಿ ಆಗಲಿ ಮತ್ತು ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ರಾಷ್ಟ್ರದಲ್ಲಿ ಒಂದಾಗಿದೆ. ಯಾಕಂದರೆ ಅದನ್ನು ನಾವು ಎಲ್ಲ ನಮ್ಮ ಭಾರತದಲ್ಲಿರುವಂತಹ ಈ ಸಂಸ್ಕೃತಿ ಮತ್ತು ಭವ್ಯ ಪರಂಪರೆಯನ್ನು ಉಳಿಸಬೇಕಾದದ್ದು ಮತ್ತು ಬೆಳೆಸಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿದೆ. ಯಾಕಂದರೆ ನಮ್ಮ ಭಾರತ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ಏನಾಗಿದೆ, ವಿಭಿನ್ನವಾದಂತಹ ಸಂಸ್ಕೃತಿ ತಾಣಗಳವಾಗಿದ್ದು, ಇಂತಹ ಸಂಸ್ಕೃತಿಯನ್ನು ನಾವೇನು ಮಾಡಬೇಕು, ಅದನ್ನು ಉಳಿಸಬೇಕು ಮತ್ತು ಅದನ್ನು ಬೆಳೆಸಬೇಕು, ಅದನ್ನು ರಕ್ಷಿಸುವಂತಹ ಕರ್ತವ್ಯ ಯಾರ್ದಂದ್ರೆ ಎಲ್ಲ ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯವಾಗಿದೆ. ಏಳನೆಯ ಮೂಲಭೂತ ಕರ್ತವ್ಯ ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯ ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪವನ್ನು ತೋರಿಸಬೇಕು. ಹೌದಲ್ಲ, ನಮ್ಮ ಭಾರತ ದೇಶವು ಏನಾಗಿದೆ ಅಂದರೆ ಉತ್ತಮವಾದಂತಹ ನೈಸರ್ಗಿಕ ಸಂಪತ್ತನ್ನು ಒಳಗೊಂಡಿದೆ. ಹೌದಲ್ಲ, ದಕ್ಷಿಣದಿಂದ ಉತ್ತರದ ಹಿಮಾಲಯವರೆಗೂ ಕೂಡ ನಮ್ಮ ಭಾರತ ಏನಾಗಿದೆ, ಹಲವಾರು ಅರಣ್ಯ ಪ್ರದೇಶಗಳನ್ನು ಒಳಗೊಂಡಿದೆ ಮತ್ತು ನೈಸರ್ಗಿಕ ತಾಣಗಳನ್ನು ಕೂಡ ಒಳಗೊಂಡಿದೆ.
ಇಂತಹ ನೈಸರ್ಗಿಕ ಸಂಪತ್ತು ಮುಂದಿನ ಪೀಳಿಗೆಗಳಿಗೂ ವರ್ಗಾಯಿಸುವಂತಹ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯವಾಗಿದೆ, ಹೌದಲ್ಲ. ನಮ್ಮ ಭಾರತ ದೇಶದಲ್ಲಿ ಅಪರೂಪವಾದಂತಹ ಪ್ರಾಣಿ ವರ್ಗವಿದೆ, ಸಸ್ಯ ವರ್ಗವೂ ಕೂಡ ಇದೆ. ಇವೆಲ್ಲವೂ ಏನಾಗ್ತಾ ಇದೆ ಅಂದರೆ ವಿನಾಶದ ಅಂಚಿನಲ್ಲಿದ್ದು ಅದನ್ನು ರಕ್ಷಿಸುವಂತಹ ಅಭಿವೃದ್ಧಿಗೊಳಿಸುವಂತಹ ಕರ್ತವ್ಯ ಯಾರ್ದಂದ್ರೆ ಪ್ರತಿಯೊಬ್ಬ ನಾಗರಿಕನ ಒಂದು ಜವಾಬ್ದಾರಿಯಾದಂತಹ ಕರ್ತವ್ಯವಾಗಿದೆ. ಎರಡನೆಯ ಮೂಲಭೂತ ಕರ್ತವ್ಯ ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನ ಬೆಳೆಸ್ಕೊಳ್ಬೇಕು. ಭಾರತ ಇತ್ತೀಚಿನ ದಿನಗಳಲ್ಲಿ ಮೌಢ್ಯತೆಯ ಅಂಧಕಾರಕ್ಕೆ ಏನಾಗ್ತಾ ಇದ್ದೇವೆ ಸಿಲುಕಿ ವ್ಯಕ್ತಿಯು ಏನಾಗ್ತಿದ್ದಾನೆ, ಈಗ ಮಾನವೀಯ ಗುಣಗಳನ್ನ ಮೆರೆಯುತ್ತಿದ್ದಾನೆ, ಹೌದಲ್ಲ. ಇಂತಹ ಸಂದರ್ಭದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯು ವೈಜ್ಞಾನಿಕವಾದಂತಹ ಚಿಂತನೆಯನ್ನ ಮತ್ತು ಮಾನವೀಯತೆಯ ಗುಣಗಳನ್ನ ಹೊಂದುವುದರ ಮೂಲಕ ಏನ್ ಮಾಡಬೇಕು, ಕೆಟ್ಟ ಸಂಪ್ರದಾಯಗಳನ್ನ ಹೋಗಲಾಡಿಸಿ ಏನ್ ಮಾಡಬೇಕು, ನಮ್ಮ ಭಾರತದಲ್ಲಿ ಉತ್ತಮ ನಾಗರಿಕ ಸಮಾಜವನ್ನ ಸೃಷ್ಟಿಸುವುದು ಪ್ರತಿಯೊಬ್ಬ ಪ್ರಜೆಯ ಈ ಒಂದು ಕರ್ತವ್ಯವಾಗಿದೆ. ವಿಜ್ಞಾನ ತಂತ್ರಜ್ಞಾನವನ್ನು ಬಳಸಿ ಏನ್ ಮಾಡಬೇಕು, ಕೈಗಾರಿಕಾ ಅಭಿವೃದ್ಧಿಯನ್ನು ಮಾಡುತ್ತಾ ದೇಶವನ್ನು ಏನ್ ಮಾಡಬೇಕು, ನಾವು ಪ್ರಗತಿಯುತ್ತ ಕೊಂಡೊಯ್ಯುವಂತಹ ಮಹತ್ವವಾದಂತಹ ಜವಾಬ್ದಾರಿಯನ್ನ ನಮ್ಮ ಪ್ರಜೆಗಳು ಹೊಂದಬೇಕಾಗಿದೆ, ಹೌದಲ್ಲ. ನಮ್ಮ ಪ್ರಜೆಗಳು ಎಲ್ಲರೂ ನಮ್ಮ ಭಾರತ ಒಂದು ಪ್ರಗತಿಪರ ರಾಷ್ಟ್ರ ಮಾಡುವುದು ಪ್ರತಿಯೊಬ್ಬ ಪ್ರಜೆಯ ಒಂದು ಏನಾಗಿದೆ, ಕರ್ತವ್ಯವಾಗಿದೆ. ಎಲ್ಲರಲ್ಲಿ ಏನಿರಬೇಕು, ವೈಜ್ಞಾನಿಕವಾದಂತಹ ಮನೋಭಾವನೆ, ಮಾನವೀಯತೆಯ ಗುಣಗಳು ಎಲ್ಲವುಗಳನ್ನು ಹೊಂದಿರಬೇಕಾಗುತ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಅವೆಲ್ಲವುಗಳನ್ನು ನಾವು ಬೆಳೆಸ್ಕೊಳ್ಬೇಕು. 9ನೆಯ ಮೂಲಭೂತ ಕರ್ತವ್ಯ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕಾಗಿದೆ, ಹೌದಲ್ಲ. ಇಲ್ಲಿ ನೋಡಿ, ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕ ಏನ್ ಮಾಡಬೇಕು, ಸಾರ್ವಜನಿಕ ಆಸ್ತಿಯನ್ನ ತನ್ನ ಸ್ವಂತದೆಂದು ಏನ್ ಮಾಡಬೇಕು ಭಾವಿಸಿ ಅವುಗಳನ್ನು ರಕ್ಷಿಸುವಂತಹ ಹಾಗೂ ಅವುಗಳನ್ನು ಜೋಪಾನವಾಗಿ ನಮ್ಮ ಮುಂದಿನ ತಲೆಮಾರಿಗೆ ಏನ್ ಮಾಡಬೇಕು, ವರ್ಗಾಯಿಸುವಂತಹ ಜವಾಬ್ದಾರಿಯನ್ನ ಹೊಂದಿರಬೇಕು, ಹೌದಲ್ಲ. ನಮ್ಮ ಭಾರತದಲ್ಲಿ ಬಿಟ್ಟು ಹೋದಂತಹ ನಮ್ಮ ಎಲ್ಲ ಮಹಾರಾಜರು ಏನು ತಾವು ಕಟ್ಟಿದಂತಹ ಅರಮನೆಗಳಾಗಲಿ, ಕೋಟೆಗಳಾಗಲಿ, ದೇವಾಲಯಗಳಾಗಲಿ, ಮಸೀದಿಗಳಾಗಲಿ, ಚರ್ಚ್ಗಳಾಗಲಿ, ಇಂತಹ ಅನೇಕ ಬೌದ್ಧ ಸೂಕ್ತಗಳಾಗಲಿ, ಇಂತಹ ಅನೇಕ ಮಹಾರಾಜರು ಕಟ್ಟಿದಂತಹ ಕೆಲವು ನಮ್ಮ ಹಿಂದಿನ ಒಂದು ಸಾವಿರಾರು ವರ್ಷಗಳ ಹಿಂದೆ ಬಿಟ್ಟು ಹೋದಂತಹ ಎಲ್ಲ ಸ್ಮಾರಕಗಳನ್ನು ನಾವೇನ್ ಮಾಡಬೇಕು, ಅದನ್ನ ಜೋಪಾನವಾಗಿ ಕಾಪಾಡಿಕೊಂಡು ನಮ್ಮ ಮುಂದಿನ ತಲೆಮಾರಿಗೆ ನಾವೇನ್ ಮಾಡಬೇಕು, ವರ್ಗಾಯಿಸಬೇಕು. ಮತ್ತು ಸಮಾಜದಲ್ಲಿ ಹಿಂಸೆಯನ್ನು ತೊರೆದು ನಾವೇನ್ ಮಾಡಬೇಕು, ಅಹಿಂಸಾ ಮಾರ್ಗದ ಮೂಲಕ ಅಹಿಂಸಾ ಮಾರ್ಗವನ್ನು ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲ ಸಾರ್ವಜನಿಕ ಸಂಪತ್ತನ್ನು ನಾವೇನ್ ಮಾಡಬೇಕು, ರಕ್ಷಿಸಬೇಕಾಗಿದೆ. ಪ್ರಸ್ತುತ ದಿನಗಳಲ್ಲಿ ಏನ್ ಮಾಡಬೇಕು, ಇದು ಒಂದು ಅನಿವಾರ್ಯವಾದಂತಹ ಏನಾಗಿದೆ, ನಮಗೆ ಒಂದು ಮೂಲಭೂತ ಕರ್ತವ್ಯವಾಗಿದೆ. ಎಲ್ಲರೂ ನಾವು ನಮ್ಮ ಈ ಸಾರ್ವಜನಿಕ ಸ್ವತ್ತನ್ನು ಏನ್ ಮಾಡಬೇಕು, ನಾವು ಕಾಪಾಡಿಕೊಂಡು ಮುಂದಿನ ಒಂದು ತಲೆಮಾರಿಗೆ ನಾವು ಮಾಡಬೇಕಾಗಿದೆ, ಹೌದಲ್ಲ. 10ನೆಯ ಮೂಲಭೂತ ಕರ್ತವ್ಯ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನ ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು, ಹೌದಲ್ಲ. ಭಾರತದ ಪ್ರತಿಯೊಬ್ಬ ನಾಗರಿಕನು ಏನ್ ಮಾಡ್ಬೇಕಂದ್ರೆ ನೋಡಿ, ನಮ್ಮ ಭಾರತದಲ್ಲಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ನಮಗೆ ಮೊದಲು, ಹೌದಲ್ಲ. ನಮಗಿಂತ ನಮ್ಮ ರಾಷ್ಟ್ರ ದೊಡ್ಡದು ನಮಗೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿರುವಂತಹ ಸಾಮರ್ಥ್ಯವನ್ನ ತೋರಿಸಿ ಏನ್ ಮಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರದ ಹಿರಿಮೆಯನ್ನ ಹೆಚ್ಚಿಸುವುದು ಒಂದು ಕರ್ತವ್ಯವಾಗಿದೆ, ಹೌದಲ್ಲ. ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಏನ್ ಮಾಡಬೇಕು, ಕ್ರೀಡೆಯಾಗಲಿ, ವಿಜ್ಞಾನವಾಗಲಿ, ತಂತ್ರಜ್ಞಾನವಾಗಲಿ, ಕಲೆ, ಸಾಹಿತ್ಯ, ಸಂಗೀತಗಳಂತಹ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ನಾವೇನ್ ಮಾಡಬೇಕು, ರಾಷ್ಟ್ರವನ್ನ ಪ್ರತಿನಿಧಿಸಿ ನಾವು ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಕೀರ್ತಿಯನ್ನ ಹೆಚ್ಚಿಸುವುದು ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯವಾಗಿದೆ. 11ನೆಯ ಮೂಲಭೂತ ಕರ್ತವ್ಯ ತಂದೆ, ತಾಯಿ ಅಥವಾ ಪೋಷಕರು 6 ವರ್ಷದಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು, ಹೌದಲ್ಲ. ಇಲ್ಲಿ ನೋಡಿ, ಸಂವಿಧಾನದ 51A ವಿಧಿಯಲ್ಲಿ ಅಂದ್ರೆ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಏನ್ ಮಾಡ್ತಾರೆ, 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ಆ ಪೋಷಕರ ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ 86ನೇ ತಿದ್ದುಪಡಿ ಆಗುತ್ತೆ ಅಲ್ವಾ 2002ರಲ್ಲಿ. ಆ ಕಾಯ್ದೆ ಮೂಲಕ ಏನ್ ಮಾಡ್ತಾರೆ ಅಂದ್ರೆ 21A ವಿಧಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ವಿಧಿಯ ಪ್ರಕಾರ ಏನಾಗುತ್ತೆ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು 6ರಿಂದ 14 ವರ್ಷದ ಒಳಗಿನ ಮಕ್ಕಳ ಒಂದು ಮೂಲಭೂತ ಹಕ್ಕಾಗಿದೆ ಅಲ್ಲಿನೂ ಕೂಡ.
ಹಕ್ಕು ಕೇಳಿದರೆ ಏನಾಗುತ್ತೆ, 21A ವಿಧಿಯಲ್ಲಿ ಏನು ಮಾಡಿದ್ದಾರೆ, 6ರಿಂದ 14 ವರ್ಷದೊಳಗಿನ ಮಕ್ಕಳ ಒಂದು ಮೂಲಭೂತ ಹಕ್ಕಾಗಿದೆ. ಮತ್ತು 51A ವಿಧಿಯಲ್ಲಿ ಏನು ಕೇಳ್ತಾರೆ ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ಅವರ ಪೋಷಕರ ಒಂದು ಕರ್ತವ್ಯವಾಗಿದೆ. ಪೋಷಕರು ಮಕ್ಕಳಿಗೆ ಏನು ಮಾಡಬೇಕು, ನಮ್ಮ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೊಡಿಸುವುದು ಆ ಪೋಷಕರ ಅಥವಾ ಪಾಲಕರ ಏನಾಗಿದೆ, ಕರ್ತವ್ಯವಾಗಿದೆ. ಮೂಲಭೂತ ಕರ್ತವ್ಯಗಳಿಗೆ ನ್ಯಾಯಾಲಯದಲ್ಲಿ ರಕ್ಷಣೆ ಇರುವುದಿಲ್ಲ. ಆದ ಕಾರಣ ಕರ್ತವ್ಯಗಳನ್ನು ಉಲ್ಲಂಘಿಸಿದವರಿಗೆ, ಹೌದಾ, ಯಾವುದೇ ಶಿಕ್ಷೆ ಇಲ್ಲ ಅಂತ ನಾವು ಉಲ್ಲಂಘನೆ ಮಾಡಿದರೆ ಏನು ಮಾಡ್ಬೋದು, ನ್ಯಾಯಾಲಯದಲ್ಲಿ ನಮಗೆ ಸಾಮಾನ್ಯವಾದಂತಹ ಕಾನೂನಿನ ಮೂಲಕ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸುಖಿ ರಾಜ್ಯದ ಕಲ್ಪನೆಯಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಈ ತತ್ವಗಳು ರಾಜ್ಯ ನಿರ್ವಹಿಸಬೇಕಾಗಿರುವ ಕಾರ್ಯಕ್ರಮಗಳ ಮಾರ್ಗಸೂಚಿಯಾಗಿದ್ದು, ನಮ್ಮ ಸಂವಿಧಾನದ ರಚನಾಕಾರರು ಐರಿಷ್ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿರುವಂತಹ ಸಾಮಾಜಿಕ ನಿರ್ದೇಶಕ ತತ್ವಗಳಿಂದ ಏನಾಗ್ತಾರೆ, ಪ್ರಭಾವಿತರಾಗಿ ನಮ್ಮ ಸಂವಿಧಾನದಲ್ಲಿಯೂ ಕೂಡ ಏನು ಮಾಡ್ತಾರೆ, ಇವುಗಳನ್ನು ಅಳವಡಿಸ್ತಾರೆ. ಹೌದಲ್ಲ, ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಒಂದು ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂದರೆ ಅದು ಐರಿಷ್ ದೇಶದ ಐರಿಷ್ ಸಂವಿಧಾನದಿಂದ ನಾವೇನು ಮಾಡಿದ್ದೇವೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ನೀಡುವಂತಹ ನಿರ್ದೇಶನದ ಸ್ವರೂಪದಲ್ಲಿವೆ. ಸರ್ಕಾರವು ಪ್ರಜೆಗಳಿಗೆ ಆರ್ಥಿಕ ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಂತಹ ಉದ್ದೇಶವನ್ನು ಹೊಂದಿವೆ. ಆದರೆ ಇವುಗಳು ನೈತಿಕ ತಳಹದಿಯ ಮೇಲೆ ನಿಂತಿದ್ದು, ಸರ್ಕಾರ ಇವುಗಳನ್ನು ಕೇಂದ್ರ, ರಾಜ್ಯ, ಸ್ಥಳೀಯ ಕಾರ್ಯಗತಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ನಾವು ಮೂಲಭೂತ ಹಕ್ಕುಗಳನ್ನು ಪ್ರಶ್ನಿಸಬಹುದು, ಆದರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಈ ತತ್ವಗಳು ಸಮಾಜವಾದಿ, ಉದಾರವಾದಿ ಮತ್ತು ಗಾಂಧೀಜಿಯವರ ಆದರ್ಶಗಳನ್ನು ಆಧರಿಸಿ ಏನು ಮಾಡ್ತವೆ, ರೂಪುಗೊಳ್ತವೆ. ಈ ರಾಜ್ಯ ನಿರ್ದೇಶಕ ತತ್ವ ಹೊಂದಿರುವಂತಹ ಹಿನ್ನೆಲೆ ಆಧಾರವಾಗಿ ನಾವು 3 ತತ್ವಗಳಾಗಿ ವಿಂಗಡಿಸಿದ್ದೇವೆ ಅಂತ ನೋಡಿದ್ದೇವೆ ಹಿಂದೆ. ಗಾಂಧಿ ತತ್ವಗಳು ಪ್ರತಿಪಾದಿಸಿದ ತತ್ವಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ. ಈ ಗಾಂಧಿ ತತ್ವಗಳನ್ನು ನೋಡಿದರೆ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ, ಹೈನುಗಾರಿಕೆ, ಕೃಷಿ, ಗುಡಿ ಕೈಗಾರಿಕೆ ಸಂಬಂಧಿಸಿದಂಥ ಅಂಶಗಳನ್ನು ಪ್ರತಿಪಾದಿಸಿದರು. ಅಂತಹ ಅಂಶಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಲಾಗಿದೆ. 40ನೇ ವಿಧಿಯಿಂದ 48ನೇ ವಿಧಿ ತನಕ ನಾವು ಇಲ್ಲಿ ಕಾಣಬಹುದು. ಸಮಾಜವಾದಿ ತತ್ವಗಳು ಸಮಾಜದ ತಾರತಮ್ಯವನ್ನು ಹೋಗಲಾಡಿಸಲು ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲು ನೀಡಿರುವ ತತ್ವಗಳೇ ಸಮಾಜವಾದಿ ತತ್ವಗಳು. ಇವು ವಿಧಿ 38ನೇ ವಿಧಿಯಿಂದ 43ನೇ ವಿಧಿ ತನಕ ನಾವು ನೋಡಬಹುದು. ಉದಾರವಾದಿ ತತ್ವಗಳು ಒಂದು ದೇಶವು ಎಲ್ಲ ಪ್ರಜೆಗಳನ್ನು ಒಂದೇ ರೀತಿ ನೋಡುವಂತೆ ಮತ್ತು ಉತ್ತಮವಾದಂತಹ ವಾತಾವರಣವನ್ನು ಒದಗಿಸುವ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಅಂತಹ ತತ್ವಗಳನ್ನು ಉದಾರವಾದಿ ತತ್ವಗಳು ಎನ್ನುವರು. ವಿಧಿ 44ನೇ ವಿಧಿಯಿಂದ 51ನೇ ವಿಧಿ ತನಕ ನಾವು ಇಲ್ಲಿ ನೋಡಬಹುದು. ರಾಜ್ಯ ನಿರ್ದೇಶಕ ತತ್ವಗಳು ಉತ್ತಮ ಆಡಳಿತಕ್ಕೆ ಅಗತ್ಯವಾಗಿದ್ದು, ಇವುಗಳು ಉಪಯುಕ್ತತೆಯ ಬಗ್ಗೆ ಅನೇಕ ರಾಜ್ಯ ತಜ್ಞರು ಅವರ ಒಂದು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. LM ಸಿಂಘ್ವಿ ರವರ ಪ್ರಕಾರ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಜೀವ ಧಾತುಗಳು ಎಂದಿದ್ದಾರೆ. BN ರಾಯ್ ರವರು ರಾಜ್ಯ ನಿರ್ದೇಶಕ ತತ್ವಗಳು ರಾಜ್ಯದ ಅಧಿಕಾರಿಗಳಿಗೆ ನೈತಿಕ ಕಟ್ಟಡಗಳು ಹಾಗೂ ಶೈಕ್ಷಣಿಕ ಮೌಲ್ಯಗಳನ್ನು ಹೊಂದಿವೆ. ನ್ಯಾಯಾಧೀಶರಾದಂತಹ MCA ಚಾಂಗ್ಲಾಲ್ ಅವರು ರಾಜ್ಯ ನಿರ್ದೇಶಕ ತತ್ವಗಳು ಸಂಪೂರ್ಣವಾಗಿ ಜಾರಿಗೆಗೊಳಿಸಿದರೆ ಭಾರತ ದೇಶವು ಭೂಮಿಯ ಮೇಲಿನ ಸ್ವರ್ಗದಂತಿರುತ್ತದೆ. ಆಗ ಭಾರತವು ಪ್ರಜೆಗಳ ಯೋಗಕ್ಷೇಮ ನೋಡಿಕೊಳ್ಳುವ ಕಲ್ಯಾಣ ರಾಜ್ಯವಾಗುತ್ತದೆ ಎಂದಿದ್ದಾರೆ. ಯಾವುದೇ ಪಕ್ಷವಾಗಲಿ ವ್ಯಕ್ತಿಯಾಗಲಿ ಅಧಿಕಾರಕ್ಕೆ ಬಂದರೆ ಏನು ಮಾಡಬೇಕು, ಈ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡು ಆಡಳಿತ ನಡೆಸಬೇಕು. ಆದ್ದರಿಂದ ಇವುಗಳನ್ನು ಏನಂತಾರೆ, ಸರ್ಕಾರದ ಮಾರ್ಗಸೂಚಿ ತತ್ವಗಳೆಂದು ಕರೆಯುತ್ತಾರೆ. ಹೌದಲ್ಲ. 14 ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಒಂದೊಂದಾಗಿ ಇಲ್ಲಿ ನಾವೇನ್ ಮಾಡೋಣ, ನೋಡ್ತಾ ಹೋಗೋಣಂತೆ. ಅದರ ಬಗ್ಗೆ ಎಲ್ಲ ವಿವರವಾದಂತಹ ವಿಷಯಗಳನ್ನು ಕೂಡ ನಾವೇನ್ ಮಾಡೋಣ, ತಿಳಿದುಕೊಂಡು ಹೋಗೋಣಂತೆ. ಮುಂದೆ ಒಂದೊಂದಾಗಿ ಎಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ನೋಡ್ತಾ ಹೋಗೋಣಂತೆ. ಎಲ್ಲ ಪೌರರಿಗೂ ತಮ್ಮ ಜೀವನ ಉಪಯೋಗಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವುದು. ನೋಡಿ, ನಮ್ಮ ಭಾರತದಲ್ಲಿ ಇರುವಂತಹ ಎಲ್ಲ ಪೌರರಿಗೂ ಆಗಲಿ ಅವ್ರಿಗೇನು ಕೊಡಬೇಕು, ಜೀವನ ಉಪಯೋಗಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸಬೇಕು. ಯಾವ್ಯಾವ ಅಂದರೆ ಮನೆ ಆಗಲಿ, ವಿದ್ಯುತ್ ಆಗಲಿ, ಜಲವಾಗಲಿ ಮತ್ತು ರೋಡ್ಗಳಾಗಲಿ, ಹೀಗೆ ಪಿಂಚಣಿ ವ್ಯವಸ್ಥೆ ಆಗಲಿ, ಇಂಥ ಎಲ್ಲ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಂದಿರ್ತಾರೆ. ಯಾವ್ಯಾವ ಯೋಜನೆಗಳನ್ನು ನೋಡ್ಕೋತಾ ಹೋಗೋಣಂತೆ ಒಂದೊಂದಾಗಿ. ಮನೆಗೆ ಸಂಬಂಧಪಟ್ಟಂತಹ ಯೋಜನೆಗಳು ಯಾವ್ಯಾವ ಅಂದರೆ ಅಂಬೇಡ್ಕರ್ ವಸತಿ ಯೋಜನೆ, ದೇವರಾಜ ಅರಸ ವಸತಿ ಯೋಜನೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಯೋಜನೆ, ಬಸವ ವಸತಿ ಯೋಜನೆ,
ವಾಜಪೇಯಿ ನಗರ ವಸತಿ ಯೋಜನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ, ಇವೆಲ್ಲಗಳು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಾಗಿವೆ. ಈಗ ಕೇಂದ್ರ ಸರ್ಕಾರದ ಯಾವ್ಯಾವ ಇದಾವೆ ಅಂದರೆ ಪ್ರಧಾನಮಂತ್ರಿ ಆವಾಸ ಯೋಜನೆ, ಇಂದಿರಾ ಗಾಂಧಿ ಆವಾಸ ಯೋಜನೆ, ರಾಜೀವ್ ಗಾಂಧಿ ಆವಾಸ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆ, ಇವೆಲ್ಲವುಗಳು ಏನಾಗ್ತವೆ, ಮನೆಗೆ ಸಂಬಂಧಪಟ್ಟಂತಹ ಯೋಜನೆಗಳಾಗ್ತವೆ. ಈಗ ಮತ್ತೆ ಮನುಷ್ಯರಿಗೆ ಊಟ ಮಾಡೋದಕ್ಕೆ ಕೆಲವು ಬೇಕಲ್ಲ, ಆಹಾರಗಳು ಬೇಕಲ್ಲ, ದವಸ ಧಾನ್ಯಗಳು ಬೇಕಲ್ಲ, ಅದಕ್ಕೆ ಆದಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಅನ್ನಭಾಗ್ಯ ಯೋಜನೆಯನ್ನು ತಗೊಂಡು ಬರ್ತಾರೆ. ಹೌದಲ್ಲ, ಈ ಅನ್ನಭಾಗ್ಯ ಯೋಜನೆಯಿಂದ ಕರ್ನಾಟಕದ ಪ್ರತಿಯೊಬ್ಬನು ಕೂಡ ಏನಾಗಬೇಕು, ಹಸಿವು ಮುಕ್ತ ಕರ್ನಾಟಕ ಮಾಡುವಂತಹ ಒಂದು ಉದ್ದೇಶ ಆದಾಗಿದೆ ಅಂದರೆ ಅದು ನಮ್ಮ ಕರ್ನಾಟಕ ರಾಜ್ಯದಾಗಿದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದವರು ಅಂತ್ಯೋದಯ ಅನ್ನ ಯೋಜನೆಯನ್ನು ತಗೊಂಡು ಬರ್ತಾರೆ. ಮತ್ತೆ ನಮ್ಮ ಕರ್ನಾಟಕದವರು ಇಂದಿರಾ ಕ್ಯಾಂಟೀನ್ ಅಂತ ಇದು ಮಾಡ್ತಾರೆ, ಸ್ಥಾಪನೆಯನ್ನು ಮಾಡ್ತಾರೆ. ಅದರಲ್ಲಿ ಎಲ್ಲ ಬಡ ಆಗಲಿ ಶ್ರೀಮಂತರಾಗಲಿ ಯಾರೇ ಕೂಡ ಹೋದ್ರಲ್ಲಿ ಆ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡಬಹುದು. ನೋಡಿ, ವಿದ್ಯುತ್ಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಗೃಹ ಜ್ಯೋತಿ ಯೋಜನೆ ಏನಾಗಿದೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದವರು ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾ ಇದ್ದಾರೆ, ಸೌಭಾಗ್ಯ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ. ಇದೇ ರೀತಿಯಾಗಿ ಈಗ ಪ್ರತಿ ಮನೆಗೂ ನೀರು ಬೇಕಲ್ಲ, ನೀರಿನಿಗೂ ಸಲುವಾಗಿ ಜಲ ಜೀವನ್ ಮಿಷನ್ ಅಂತ ಕೇಂದ್ರ ಸರ್ಕಾರದವರು ಹರ್ ಘರ್ ಜಲ ಯೋಜನೆಯನ್ನ ತಗೊಂಡ್ ಬಂದಿದ್ದಾರೆ. ಅದೇ ರೀತಿಯಾಗಿ ಈಗ ನಮ್ಗೇನಾರೇ ಆರೋಗ್ಯ ಹೆದಕಟ್ಟು ಅಂದರೆ ಆರೋಗ್ಯ ಸಂಬಂಧಪಟ್ಟಂತಹ ಕೆಲವು ಯೋಜನೆಗಳನ್ನು ನಾವು ನೋಡಬಹುದು. ಯಾವ್ಯಾವ ಇದಾವೆ ಅಂದರೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ನೋಡಬಹುದು. ಅದೇ ರೀತಿಯಾಗಿ ರಾಷ್ಟ್ರೀಯ ಆರೋಗ್ಯ ಯೋಜನೆ, ವಾಜಪೇಯಿ ಆರೋಗ್ಯಶ್ರೀ ಯೋಜನೆ, ಇವೆಲ್ಲಗಳನ್ನು ನಾವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಕೆಲವು ಔಷಧ ಮತ್ತು ಏನಿದಾವೆ ಅಂಗಡಿಗಳಿದಾವೆ, ಅವು ಖಾಸಗಿ ಅಂಗಡಿಗಳಿದ್ದ ಕಾರಣ ಏನಾಗ್ತೈತೆ, ಅಲ್ಲಿ ಔಷಧಗಳ ಒಂದು ವೆಚ್ಚ ಏನಾಗುತ್ತೆ, ಹೆಚ್ಚಿಗಾಗಿರುತ್ತೆ. ಅದಕ್ಕೆ ನಮ್ಮ ಭಾರತ ಸರ್ಕಾರದವ್ರು ಏನು ಮಾಡ್ತಾರೆ, ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರ ಅಂತ ತೆಗಿತಾರೆ. ಅಲ್ಲಿ ಏನಾಗ್ತದೆ ಅಂದರೆ ಔಷಧಿಯ ಒಂದು ವೆಚ್ಚ ಕಡಿಮೆ ವೆಚ್ಚದಲ್ಲಿ ನಮಗೆ ಸಿಗುತ್ತವೆ. ಇವೆಲ್ಲ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಇವೆಲ್ಲವುಗಳು ನಮ್ಮ ಜನರ ಒಂದು ಈ ಎಲ್ಲ ಯೋಜನೆಗಳು ನಿಮ್ಗೆ ಎದಕ್ಕೆ ಹೇಳಿದೆ ಅಂದರೆ ಈ ಎಲ್ಲ ಯೋಜನೆಗಳು ಎದಕ್ಕಂದ್ರೆ ಈ ಎಲ್ಲ ಒಂದನೇ ಏನಿತ್ತದು, ಎಲ್ಲ ಪೌರರಿಗೂ ತಮ್ಮ ಜೀವನ ಉಪಾಯಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸುವುದು. ಹೌದಲ್ಲ, ಇವೆಲ್ಲ ಯೋಜನೆಗಳು ಯಾರ ಸಲುವಾಗಿದ್ದಾವೆ, ಎಲ್ಲ ನಮ್ಮ ಭಾರತದ ಪೌರರಿಗೆ ಸಲುವಾಗಿನೇ ಇದಾವೆ ಅಲ್ವಾ. ಇವೆಲ್ಲ ಯೋಜನೆಗಳು ನಮ್ಮ ಭಾರತದ ಎಲ್ಲ ಪೌರರಿಗೆ ಸಿಗುವಂತಹ ಯೋಜನೆಗಳನ್ನು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಏನು ಮಾಡಬೇಕು, ಗಮನದಲ್ಲಿಟ್ಟುಕೊಂಡು ಇಂತಹ ಯೋಜನೆಗಳನ್ನು ತರ್ತಿರ್ತಾರೆ. ಇದು ಒಂದನೆಯ ರಾಜ್ಯನೀತಿ ನಿರ್ದೇಶಕ ತತ್ವ. ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲಿ ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು. ಅಂದ್ರೆ ಈಗ ಒಂದು 40-50 ವರ್ಷಗಳ ಹಿಂದೆ ನಾವು ಹೋದರೆ ಏನಾಗುತ್ತೆ ಅಂದ್ರೆ ಅವಾಗ ಗೌಡರು, ಪಟೇಲರು, ಜಮೀನ್ದಾರರು, ಜಾಗೀರ್ದಾರರು ಇಂತಹ ದೊಡ್ಡವಾದಂತಹ ಹಳ್ಳಿಗಳಲ್ಲಿ ಆಗಲಿ ಮತ್ತು ನಮ್ಮ ಸಿಟಿಗಳಲ್ಲಿ ಏನಿರ್ತದೆ ಅಂದ್ರೆ ನಮ್ಮ ನಗರ ಕೇಂದ್ರಗಳಲ್ಲಿ ಇಂತಹ ದೊಡ್ಡದಾದಂತಹ ವ್ಯಕ್ತಿಗಳು ಇದ್ದಿರ್ತಿದ್ರು. ಅವ್ರ ಕಡೆ ಏನಿರ್ತಿತ್ತಂದ್ರೆ ಸಾವಿರಾರು ಗಟ್ಟಲೆ ಎಕರೆಂತಹ ಆಸ್ತಿಗಳನ್ನ ಹೊಂದಿದ್ರು ಅವರು. ಹೌದಲ್ಲ, ಹೊಂದಿದಾಗ ಏನಾಗ್ತಿತ್ತಂದ್ರೆ ಅವರ ಕೈಯಲ್ಲಿ ದುಡಿದಂತಹ ಜೀತ ಪದ್ಧತಿ ಆಳಂತ ಕೇಳಿರ್ಬೋದು ನೀವು. ಆ ಆಳುಗಳನ್ನ ಏನ್ ಮಾಡ್ತಿದ್ರು, ತಮ್ಮ ಭೂಮಿಯಲ್ಲಿ ಅವರನ್ನ ಏನ್ ಮಾಡ್ತಿದ್ರು, ದುಡಿಸ್ಕೊಳ್ತಿದ್ರು. ಇಂತಹ ಪದ್ಧತಿಯನ್ನು ಹೋಗಲಾಡಿಸಲು ನಮ್ಮ ಭಾರತ ಸರ್ಕಾರವು ಏನ್ ಮಾಡುತ್ತೆ, ಅನೇಕ ಭೂ ಸುಧಾರಣಾ ಕಾಯ್ದೆಗಳನ್ನ ಜಾರಿಗೆ ತಂದಿತ್ತು. ಆ ಮೂಲಕ ಏನ್ ಮಾಡ್ತಾರೆ, ಬಡ ರೈತರಿಗೆ ಜಮೀನುಗಳನ್ನು ಹೊಂದುವ ಹಕ್ಕನ್ನ ನೀಡ್ತಾರೆ. ಭಾರತದ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧೀಜಿ ಅವರು ಏನ್ ಮಾಡ್ತಾರೆ, 1975 ಜುಲೈ 1 ಕೆಲವು ಸುಧಾರಣೆಗಳನ್ನು ತರ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ ನೋಡಿ, ಭೂಮಿ ಇಲ್ಲದವರಿಗೆ ಮತ್ತು ಬಡವರಿಗೆ ನಾವು ಮನೆ ಕಟ್ಟಲು ನಿವೇಶಗಳನ್ನು ಹಂಚುವುದು, ಅಂದ್ರೆ ಜೀತ ಪದ್ಧತಿ ರದ್ದುಗೊಳಿಸುವುದು, ಗ್ರಾಮೀಣ ರೈತರ ಸಾಲ ಮನ್ನಾ ಮಾಡುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಇಂಥ ಅನೇಕ ಯೋಜನೆಗಳನ್ನು ಒಳಗೊಂಡಿತ್ತು ಇದು. ಅಂದ್ರೆ ನೋಡಿ, ಅವಾಗ ಏನಾಗುತ್ತಂದ್ರೆ 1975 ಜುಲೈ 1 ಏನ್ ಮಾಡ್ತಾರೆ, ಭೂಮಿ ಉಳುವನೇ ಆ ಭೂಮಿಯ ಒಡೆಯ ಅಂತ ಒಂದು ಏನ್ ಮಾಡ್ತಾರೆ, ನಮ್ಮ ಉಕ್ಕಿನ ಮಹಿಳೆಯವರು ಈ ಒಂದು ಕಾಯ್ದೆಯನ್ನ ತಗೊಂಡ್ಬರ್ತಾರೆ. ಅವಾಗ ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಈ ಒಂದು ಭೂಮಿಯನ್ನ ಪಡೆದುಕೊಂಡು ಅವರದೇ ಆದಂತಹ ಸಂಸಾರವನ್ನು ನಡೆಸುವಂತಹ ಕಾರ್ಯವನ್ನ ಮಾಡ್ತಾರೆ. ಇದು ನಮ್ಮ ಭಾರತ ಸರ್ಕಾರದಲ್ಲಿ ಏನಂದ್ರೆ ಕೆಲವು ಜನರ ಏನಾಗಬಾರ್ದು, ಭೂಮಿ ಆಗಲಿ ಮತ್ತು ಕೆಲವು ಉತ್ಪಾದನಾ ಸಾಧನಗಳು ಅವರದೇ ಆದಂತಹ ಸೊತ್ತಾಗಬಾರ್ದು. ಅದಕ್ಕೆ ನಮ್ಮ ಭಾರತ ಸರ್ಕಾರ ಇಂತಹ ಕಾಯ್ದೆಗಳನ್ನ ತರ್ತಾರೆ. 3ನೇ ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲಿ
ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಕಾರ್ಮಿಕ ಯೋಗಕ್ಷೇಮವನ್ನು ರಕ್ಷಿಸುವುದಾಗಿದೆ. ಹೌದಲ್ಲ, ನಮ್ಮ ಭಾರತ ದೇಶದಲ್ಲಿ ಏನಿತ್ತಂದ್ರೆ ಒಂದು ಹಿಂದಿನ ಕಾಲದಲ್ಲಿ ಅಂದ್ರೆ ಹೀಗೆ ಒಂದು 40 ವರ್ಷ ಹಿಂದೆ ಹೋದ್ರೆ ನಾವೇನಾಗ್ತಿದ್ದೇವೆ ಅಂದ್ರೆ ಸ್ತ್ರೀ ಮತ್ತು ಪುರುಷರಲ್ಲಿ ಏನಿತ್ತಂದ್ರೆ ಭೇದ ಭಾವ ಇತ್ತು. ಯಾವ ತರ ಅಂದ್ರೆ ಕೆಲಸದಲ್ಲಿ ಭೇದ ಭಾವವಿತ್ತು. ಯಾಕಂದ್ರೆ ಪುರುಷರು ಸ್ವಲ್ಪ ಮೈಯಲ್ಲಿ ಸದೃಢವಾಗಿರುವಂತ ಕಾರಣಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಅವರಿಗೆ ಹೆಚ್ಚು ಒಂದು ಶುಲ್ಕವನ್ನು ನೀಡ್ತಿದ್ರು. ಅದೇ ರೀತಿಯಾಗಿ ಸ್ತ್ರೀಯರಿಗೆ ಏನ್ ಮಾಡ್ತಿದ್ರು, ಕಡಿಮೆ ಶುಲ್ಕವನ್ನು ನೀಡ್ತಿದ್ರು. ಇದು ಒಂದು ಏನಾಗಿತ್ತು ನಮ್ಮ ಭಾರತದಲ್ಲಿ ಅಸಮಾನತೆಗೆ ಏನಾಗಿತ್ತು, ಕಾರಣವಾಗಿತ್ತು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಭಾರತ ಸರ್ಕಾರದವರು ಸಮಾನ ವೇತನ ಕಾಯ್ದೆಯನ್ನ 1976ರಲ್ಲಿ ತಂದು ಪ್ರತಿಯೊಬ್ಬರ ಏನ್ ಮಾಡ್ತಾರೆ ಸ್ತ್ರೀ ಮತ್ತು ಪುರುಷರು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡುವುದಾಗಿ ಈ ಕಾಯ್ದೆಯನ್ನ ತಿಳಿಸುತ್ತದೆ. ಅದೇ ರೀತಿ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಕೂಡ ತಗೊಂಡ್ಬರ್ತಾರೆ. ಇದು ಎದಕ್ಕೆ ತಗೊಂಡ್ಬಂದಿದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಎಂಬುದು ಒಂದು ಏನಾಗಿದೆ ಅಂದ್ರೆ ಸಂಘಟಿತ ಕಾರ್ಮಿಕರ ಒಂದು ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಈ ಯೋಜನೆಯನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಇದು 3ನೆಯ ರಾಜ್ಯನೀತಿ ನಿರ್ದೇಶಕ ತತ್ವವಾಗಿದೆ. 4ನೆಯ ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲಿ ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಏನ್ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಸಹಾಯಧನವನ್ನಾಗಿ ತಿಂಗಳಿಗೆ ಎಷ್ಟಿಷ್ಟಾಗಿ ಹಣವನ್ನು ಒದಗಿಸಬೇಕಂತ ಪಿಂಚಣಿ ವ್ಯವಸ್ಥೆಗಳನ್ನ ಕೇಳಿರ್ಬೇಕು ನಾವು. ಹೌದಲ್ಲ, ನಿಮ್ಮ ಮನೆಯಲ್ಲೂ ಕೂಡ ಪಿಂಚಣಿಯನ್ನು ತಗೊಳ್ಳುವಂತಹ ಹಿರಿಯರಾಗಲಿ ಮತ್ತು ರೋಗಿಗಳಾಗಲಿ, ದುರ್ಬಲ ವರ್ಗದವರು, ಇಂಥ ಎಲ್ಲರುಗಳನ್ನ ನೀವು ಓಣಿಯಲ್ಲಿ ಊರಲ್ಲಿ ಎಲ್ಲ ನೋಡಿರ್ತೀರ. ಹೌದಲ್ಲ, ಕೆಲವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ನಡೆಸುವಂತಹ ಕೆಲವು ಯೋಜನೆಗಳಿದಾವೆ ಪಿಂಚಣಿ ವ್ಯವಸ್ಥೆಯಲ್ಲಿ. ಯಾವ್ಯಾವ ಇದಾವೆ ಅಂದ್ರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ, PM ವಯಾ ವಂದನಾ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲರ ಪಿಂಚಣಿ ಯೋಜನೆ ಮತ್ತು ವಿಧವಾ ಪಿಂಚಣಿ ವೇತನ, ಇನ್ನೂ ಹಲವಾರು ಯೋಜನೆಗಳಿದಾವೆ. ಹೌದಲ್ಲ, ಆ ಯೋಜನೆಗಳು ಎದಕ್ಕೆ ತರ್ತಾರೆ ಅಂದ್ರೆ ನಮ್ಮ ಭಾರತದಲ್ಲಿರುವಂತಹ ಎಲ್ಲ ವೃದ್ಧರಾಗಲಿ, ಹಿರಿಯರಾಗಲಿ, ರೋಗಿಗಳಾಗಲಿ ಮತ್ತು ದುರ್ಬಲ ವರ್ಗದವರಿಗೆ ಮತ್ತು ಅಸಮರ್ಥರಿಗೆ ಏನ್ ಮಾಡ್ತಾರೆ, ತಿಂಗಳವಾಗಿ ಮಾಸಿಕವಾದಂತಹ ಸಹಾಯಧನವನ್ನ ಹಣದ ರೂಪದಲ್ಲಿ ಅವರ ಒಂದು ಬ್ಯಾಂಕಿನ ಖಾತೆಗೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇದನ್ನ ಏನ್ ಮಾಡ್ತಾರೆ, ನಮ್ಮ ಹಣಕಾಸು ವ್ಯವಸ್ಥೆಯಿಂದ ಒಂದು ಏನ್ ಮಾಡ್ತಾರೆ, ಸಹಾಯಧನವನ್ನಾಗಿ ಇವರಿಗೆ ತಿಂಗಳಿಗೆ ಇಷ್ಟಿಷ್ಟಾಗಿ ಹಣವನ್ನ ನೀಡ್ತಾರೆ. ರಾಜನೀತಿ ನಿರ್ದೇಶಕ ತತ್ವದಲ್ಲಿ ದೇಶಾದ್ಯಂತ ಏಕರೂಪ ನಾಗರಿಕ ಕಾನೂನನ್ನು ಜಾರಿಗೆ ತರುವುದಾಗಿದೆ. ಅಂದ್ರೆ ಏನಿದು ಏಕರೂಪ ನಾಗರಿಕ ಕಾನೂನು? ಏಕರೂಪ ನಾಗರಿಕ ಕಾನೂನು ಎಂಬುದು ಜನರ ಒಳಪಡುವಂಥ ಧರ್ಮ, ಜಾತಿ, ಜನಾಂಗ ಅಥವಾ ಬುಡಕಟ್ಟುಗಳ ಹೊರತಾಗಿಯೂ ಎಲ್ಲರಿಗೂ ಅನ್ವಯಿಸುವಂಥ ಕಾನೂನಾಗಿದೆ. ಪ್ರಸ್ತುತವಾಗಿ ವಿವಾಹ ವಿಚ್ಛೇದನ, ಆಸ್ತಿ ಉತ್ತರಾದಿತ್ವಕ್ಕೆ ಸಂಬಂಧಿಸಿದಂತೆ ಏನಾಗಿದೆ, ನಮ್ಮ ಭಾರತ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರಿಗೆ ಪ್ರತ್ಯೇಕವಾದಂಥ ಕಾನೂನು ಕಾಯ್ದೆಗಳಿವೆ. ಅದರ ಬದಲಿಗೆ ಏನು ಮಾಡಬೇಕು, ಎಲ್ಲ ಧರ್ಮದವರಿಗೆ ಒಂದೇ ಕಾನೂನು ರೂಪಿಸುವುದು ಇದರ ಉದ್ದೇಶವಾಗಿದೆ. ನೋಡಿ, ವಿವಾಹ ಉತ್ತರಾದಿತ್ವದಲ್ಲಿ ಏಕರೂಪ ಕಾನೂನನ್ನ ಏನು ಮಾಡಬೇಕು, ನಮ್ಮ ಭಾರತ ದೇಶದಲ್ಲಿ ವಿವಾಹ ವಿಚ್ಛೇದನ, ದತ್ತು ಸ್ವೀಕಾರ ಮತ್ತು ಉತ್ತರಾದಿತ್ವದಲ್ಲಿ ಧರ್ಮದ ಆಧಾರದಲ್ಲಿ ಕಾನೂನುಗಳನ್ನು ನೋಡಿದ್ದೇವೆ. ಹೌದಲ್ಲ, ಅದು ಏನು ಮಾಡ್ತವೆ, ಸಮಾನತೆಯ ಆಶಯಕ್ಕೆ ಏನಾಗಿದ್ದಾವೆ, ವಿರುದ್ಧವಾದ ಕಾರಣ ಆಗಿದೆ. ಅದಕ್ಕೆ ನಮ್ಮ ಸಂವಿಧಾನ ರಚನಾಕಾರರು ಏನು ಮಾಡ್ತಾರೆ, ಸಮಾನ ನಾಗರಿಕ ಸಂಹಿತೆಯ ಕಾನೂನುಗಳನ್ನ ಅಗತ್ಯತೆಯನ್ನು ರಾಜ್ಯ ನಿರ್ದೇಶಕ ತತ್ವದಲ್ಲಿ ಹೇಳಿದ್ದಾರೆ. ರಾಜ್ಯನೀತಿ ನಿರ್ದೇಶನ ತತ್ವದಲ್ಲಿ 6 ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣ ಕೊಡಲು ರಾಜ್ಯ ಏನ್ ಮಾಡಬೇಕು, ಪ್ರಯತ್ನಿಸಬೇಕು. ಅಂದ್ರೆ ರಾಜ್ಯ ಸರ್ಕಾರದವರು ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪಿಸಿ ಅಲ್ಲಿ 6 ವರ್ಷದೊಳಗಿನ ಎಲ್ಲ ಮಕ್ಕಳನ್ನ ಏನ್ ಮಾಡಬೇಕು, ಬಾಲ್ಯ ಪೋಷಣೆ ಮಾಡಬೇಕು ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡಿಸುವಂತಹ ಮಹತ್ವವಾದಂತಹ ಕಾರ್ಯಗಳನ್ನ ರಾಜ್ಯ ಏನ್ ಮಾಡಬೇಕು, ಪ್ರಯತ್ನಿಸಬೇಕಾಗಿದೆ. ಅದರ ಸಲುವಾಗಿ ನಮ್ಮ ಅಂಗನವಾಡಿಯಲ್ಲಿ ಏನ್ ಮಾಡ್ತಾರೆ, ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಸ್ಥಿತಿಯನ್ನು ಸುಧಾರಿಸುವುದಾಗಿದೆ. ಮಗುವಿನ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅಡಿಪಾಯ ಹಾಕುವುದು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಏನು ಮಾಡ್ತಾರೆ, ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ದೊಡ್ಡ ಜಾಲದ ಮೂಲಕ ಈ ಯೋಜನೆಗಳನ್ನು ಜಾರಿಗೆಗೊಳಿಸಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಒದಗಿಸಲಾದ ಕೆಲವು ಸೇವೆಗಳನ್ನು ಸೇರಿಸಿದ್ದಾರೆ. ಯಾವ್ಯಾವ ಇದಾವೆ ಅಂದರೆ, ಅಂಗನವಾಡಿ ಏನಿತ್ತು ಮೊದಲ ಅಂಗನವಾಡಿ ಸೇವೆಗಳ ಯೋಜನೆ ಹಿಂದೆ ಏನಾಗಿತ್ತು ಅಂದರೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯಾಗಿ ಎಂದು ಆಗಿತ್ತು. ಇದು ಮಕ್ಕಳ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಬಾಲ್ಯದ ಆರೈಕೆ ಮತ್ತು ಅಭಿವೃದ್ಧಿಯನ್ನು ಒದಗಿಸುವ ಸರ್ಕಾರಿ ಕಾರ್ಯಕ್ರಮವಾಗಿದೆ. ಈ ಯೋಜನೆಯು
ಉದ್ದೇಶಗಳು ಸೇರಿವೆ. ಏನೇನದ ಅಂದರೆ ಇದರೊಳಗಡೆ ಏನೇನು ಉದ್ದೇಶಗಳಿದಾವೆ ಅಂದರೆ ಪೂರಕ ಪೋಷಣೆ ಆಗಿದೆ, ಪ್ರತಿರಕ್ಷಣೆ, ಆರೋಗ್ಯ ತಪಾಸಣೆ, ರೆಫರರ್, ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೋಷಣೆ ಮತ್ತು ಏನಾಗಿದೆ ಆರೋಗ್ಯ ಶಿಕ್ಷಣವನ್ನು ಎಲ್ಲ ಆ ಮಕ್ಕಳಲ್ಲಿ ಅಲ್ಲಿ ಮಾಡಬೇಕಾಗಿದೆ. ಯಾರು ಈ ಅಂಗನವಾಡಿಯ ಕಾರ್ಯಕರ್ತರು ಮತ್ತು ಅಂಗನವಾಡಿಯ ಟೀಚರ್ಸ್ಗಳಾಗಿರ್ತಾರಲ್ಲ, ಶಿಕ್ಷಕಿಯರು ಎಲ್ಲರೂ ಮಾಡಬೇಕು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಯಾವುದಿದೆ ಅಂದರೆ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಕೂಡ ಏನಾಗಿದೆ ಈ ಮಕ್ಕಳ ಒಂದು ಅಭಿವೃದ್ಧಿಗೆ ಇಂತಹ ಒಂದು ಯೋಜನೆಯಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಐತಿಹಾಸಿಕ ಸ್ಮಾರಕ ಮತ್ತು ಸ್ಥಳಗಳನ್ನು ರಕ್ಷಿಸುವುದಾಗಿದೆ. ಹೌದಲ್ಲ, ಭಾರತ ದೇಶದಲ್ಲಿ ಹಲವಾರು ಐತಿಹಾಸಿಕ ಸ್ಮಾರಕಗಳನ್ನು ನೋಡ್ತೇವೆ ಮತ್ತು ಸ್ಥಳಗಳನ್ನು ನೋಡ್ತೇವೆ. ಹೌದಲ್ಲ, ಇಲ್ಲಿ ಕಲಾತ್ಮಕ ಅಥವಾ ಐತಿಹಾಸಿಕ ಹಿತಾಸಕ್ತಿಯ ಪ್ರತಿ ಸ್ಮಾರಕ ಅಥವಾ ಸ್ಥಳ ಅಥವಾ ವಸ್ತುಗಳನ್ನು ರಾಷ್ಟ್ರೀಯ ಪ್ರಾಮುಖ್ಯತೆ ಎಂದು ಸಂಸತ್ತು ಏನು ಮಾಡುತ್ತೆ ಘೋಷಿಸುತ್ತದೆ. ರಾಷ್ಟ್ರೀಯ ಪ್ರಾಮುಖ್ಯತೆ ಐತಿಹಾಸಿಕ ಆಸಕ್ತಿ ಹುಟ್ಟಿಸುವ ಪ್ರತಿಯೊಂದು ಸ್ಮಾರಕವನ್ನು ಅಥವಾ ಸ್ಥಳವನ್ನು ಅಥವಾ ವಸ್ತುವನ್ನು ಸಂದರ್ಭಾನುಸಾರ ಅಪಹರಿಸದಂತೆ, ವಿರೂಪಗೊಳಿಸದಂತೆ, ನಾಶಗೊಳಿಸದಂತೆ, ತೆಗೆದುಕೊಂಡು ಹೋಗದಂತೆ, ವಿಲೇವಾರಿ ಮಾಡದಂತೆ ಅಥವಾ ರಫ್ತು ಮಾಡದಂತೆ ಸಂರಕ್ಷಿಸುವುದು ಯಾರ್ದು ಒಂದು ಹೊಣೆಯಾಗಿದೆ ಅಂದರೆ ಅದು ರಾಜ್ಯದ ಹೊಣೆಯಾಗಿದೆ. ಹೌದಲ್ಲ, ನಮ್ಮ ರಾಜ್ಯರು ಇಂತಹ ಎಲ್ಲ ಸ್ಮಾರಕಗಳನ್ನು ಸಂರಕ್ಷಿಸುವುದ ಹೊಣೆ ಯಾರಿಗಿದೆ ಅಂದರೆ ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಇರುತ್ತದೆ. ಆ ಐತಿಹಾಸಿಕ ಸ್ಮಾರಕಗಳು ಮುಖ್ಯವಾಗಿವೆ, ಏಕೆಂದರೆ ಅವುಗಳು ಏನಾಗ್ತವೆ ಗತಕಾಲದ ಒಂದು ನೋಟವನ್ನು ಒದಗಿಸಿ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸಿ ಪ್ರವಾಸೋದ್ಯಮವನ್ನು ಆಕರ್ಷಿಸಿ ಶೈಕ್ಷಣಿಕ ಸಂಪನ್ಮೂಲಗಳಾಗಿವೆ ಸೇವೆ ಸಲ್ಲಿಸ್ತವೆ ಮತ್ತು ರಾಷ್ಟ್ರೀಯ ಹೆಮ್ಮೆ ಮತ್ತು ಗುರುತನ್ನು ಪ್ರತಿನಿಧಿಸುತ್ತವೆ. ಪ್ರಾಚೀನ ಹಾಗೂ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸಲು ಪ್ರಾಚ್ಯ ಸ್ಥಳ ಹಾಗೂ ಪಳೆಯುಳಿಕೆಯ ಕಾಯ್ದೆಯನ್ನು 1951ರಲ್ಲಿ ಜಾರಿಗೆ ತಂದು ದೇಶದ ಸ್ಮಾರಕಗಳನ್ನು, ಐತಿಹಾಸಿಕ ಸ್ಥಳಗಳನ್ನು, ವಸ್ತುಗಳನ್ನು ಸಂರಕ್ಷಿಸಲಾಗುತ್ತಿದೆ. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿಗಾಗಿ ಹೃದಯ ಎಂಬ ಯೋಜನೆಯನ್ನು ಜಾರಿಗೆ ತರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಬಾದಾಮಿ ಆಯ್ಕೆಯಾಗಿದೆ. ಇದು ನಮ್ಮ ಹೆಮ್ಮೆಯಾಗಿದೆ. 8ನೆಯ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಏನು ಮಾಡಬೇಕು ಪ್ರತ್ಯೇಕಿಸುವುದು. ಹೌದಲ್ಲ, ರಾಜಕೀಯವ್ರಿಗೆ ಏನು ಮಾಡಬೇಕು ನಾವು ನ್ಯಾಯಾಂಗದಿಂದ ಏನು ಮಾಡಬೇಕು ಪ್ರತ್ಯೇಕವಾಗಿ ಇಡಬೇಕು. ಹೌದಲ್ಲ, ಅದೇ ರೀತಿಯಾಗಿ ಭಾರತ ನ್ಯಾಯಾಂಗ ವ್ಯವಸ್ಥೆ ಏನಾಗಿದೆ ನಮ್ಮ ಭಾರತದಲ್ಲಿ ಸ್ವತಂತ್ರವಾಗಿ ಮುಕ್ತವಾಗಿ ನಿರ್ಭಯವಾಗಿ ಕಾರ್ಯನಿರ್ವಹಿಸಲು ನ್ಯಾಯಾಂಗ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕೆಂದು ನಮ್ಮ ಸಂವಿಧಾನದ 50ನೆಯ ವಿಧಿ ತಿಳಿಸುತ್ತದೆ. 1973ರಲ್ಲಿ ದಂಡ ಪ್ರಕ್ರಿಯೆ ಸಂಹಿತೆ CRPC ಜಾರಿಗೆ ತಂದು ಏನು ಮಾಡ್ತಾರೆ ನ್ಯಾಯಾಂಗ ವ್ಯವಸ್ಥೆಯಿಂದ ಕಾರ್ಯಾಂಗವನ್ನು ಏನು ಮಾಡ್ತಾರೆ ಪ್ರತ್ಯೇಕಿಸಲಾಗಿತ್ತು. ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ನಡುವೆ ನ್ಯಾಯಯುತವಾದಂತಹ ಮತ್ತು ಗೌರವಯುತವಾದ ಸಂಬಂಧಗಳನ್ನು ಕಾಯ್ದುಕೊಂಡು ಬರುವುದು ಹಾಗೂ ಅಂತಾರಾಷ್ಟ್ರೀಯ ವಿವಾದಗಳನ್ನು ಏನು ಮಾಡುವುದು ಮಧ್ಯಸ್ಥಿಕೆಯ ಮೂಲಕ ಇತ್ಯರ್ಥಪಡಿಸಲು ಪ್ರೋತ್ಸಾಹಿಸುವುದು. ಹೌದಲ್ಲ, ನಮ್ಮದೇ ಆದ ನಮ್ಮ ಭಾರತ ಏನಾಗಿದೆ ನಮ್ಮದೇ ಆದಂಥ ಒಂದು ನೀತಿಯನ್ನು ಒಳಗೊಂಡಿದೆ. ಅದು ಯಾವ ನೀತಿ ಅಂದರೆ ಅಲಿಪ್ತ ನೀತಿಯನ್ನು ಒಳಗೊಂಡಿದೆ ಅಂತ ನೋಡಿದ್ದೇವೆ. ಹೌದಲ್ಲ, ಭಾರತ ಏನಾಗಿದೆ ಪಂಚಶೀಲ ತತ್ವ ಅಲಿಪ್ತ ನೀತಿ ಅಳವಡಿಸಿಕೊಂಡು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಸುವಂತೆ ಮಾಡಿದೆ. ಭಾರತ ಯಾವುದೇ ದೇಶದೊಂದಿಗೆ ಇದುವರೆಗೂ ಆಕ್ರಮಣವನ್ನು ಮಾಡಿಲ್ಲ. ಹೌದಲ್ಲ, ಬೇರೆದವರೇ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಾವು ಅವ್ರಿಗೆ ಪ್ರತ್ಯುತ್ತರವಾಗಿ ನೀಡಿದ್ದೇವೆ. ಹೌದಲ್ಲ, ತನ್ನ ನೆರೆಯ ದೇಶದೊಂದಿಗೆ ನಮ್ಮ ಭಾರತ ತನ್ನ ನೆರೆಯ ದೇಶದೊಂದಿಗೆ ಸ್ನೇಹ ಪ್ರೀತಿ ಸಾಮರ್ಥ್ಯದಿಂದ ನಡೆದುಕೊಂಡು ಭಾರತ ದೇಶವು ಏನು ಮಾಡಿದೆ ಶಾಂತಿಯ ಜಾತ್ಯತೀತತೆಯ ತತ್ವವನ್ನು ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಸಾರುತ್ತದೆ. ಜಗತ್ತಿನ ಇತರೆ ದೇಶಗಳೊಂದಿಗೆ ಸಾಮರಸ್ಯವನ್ನು ಹೊಂದುವ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧವನ್ನು ಏನು ಮಾಡಿದೆ ನಮ್ಮ ಭಾರತ ಸರ್ಕಾರ ಹೆಚ್ಚಿಸಿಕೊಂಡಿದೆ. ಭಾರತ ನೆರೆಯ ರಾಷ್ಟ್ರಗಳೊಂದಿಗೆ ಏನು ಮಾಡಬೇಕು ಉತ್ತಮವಾದಂಥ ಸಂಬಂಧ ಹೊಂದಲು ನಮ್ಮ ಭಾರತ ಸರ್ಕಾರ ಏನು ಮಾಡಿದೆ ಈಗ ಸಾರ್ಕ್ ಸಂಘಟನೆ, ಬಿಮ್ಸ್ಟೆಕ್ ಸಂಘಟನೆ, ಆಸಿಯಾನ್ ಭಾರತ ಸಂಘಟನೆಗಳಂತಹ ಪ್ರಮುಖ ಸಂಘಟನೆಗಳಲ್ಲಿ ಏನು ಮಾಡಿದೆ ಸದಸ್ಯ ರಾಷ್ಟ್ರವಾಗಿ ಏನಾಗಿದೆ ಸದಸ್ಯತ್ವವನ್ನು ಪಡೆದುಕೊಂಡಿದೆ. 10ನೆಯ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವುದಾಗಿದೆ. ಗ್ರಾಮ ಪಂಚಾಯತ್ ಎದಕ್ಕೆ ಸ್ಥಾಪನೆ ಮಾಡ್ತಾರೆ ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸಂಘಟಿಸಿ ಆಡಳಿತವನ್ನು ವಿಕೇಂದ್ರೀಕರಿಸಿ ಗ್ರಾಮೀಣ ಹಂತದಲ್ಲಿರುವಂಥ ಜನರನ್ನ ಏನು ಮಾಡೋದು ಸರ್ಕಾರದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕೆಂದು ನಮ್ಮ ಸಂವಿಧಾನದ 40ನೇ ವಿಧಿ ಏನು ಮಾಡುತ್ತೆ. ಈ ವಿಧಿ ಅನ್ವಯ ಏನಾಗುತ್ತೆ ಅಂದರೆ ಭಾರತ ಸರ್ಕಾರವು 1992ರಲ್ಲಿ
73ನೇ ತಿದ್ದುಪಡಿಯನ್ನ ಸಂವಿಧಾನದಲ್ಲಿ ಮಾಡಲಾಯಿತು. ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಗ್ರಾಮ ಪಂಚಾಯತಿಗಳನ್ನ ದೇಶದಲ್ಲಿ ಸ್ಥಾಪನೆ ಮಾಡಿದರು. ಹೌದಲ್ಲ, ಮಾಡಿ ಮತ್ತೆ ಇನ್ನೊಂದು ಇದೆ, ಯಾವ್ದಂದ್ರೆ 1972ರಲ್ಲಿ 74ನೇ ತಿದ್ದುಪಡಿ ಮೂಲಕ ಮುನ್ಸಿಪಾಲಿಟಿಗಳನ್ನ ಸ್ಥಾಪನೆ ಮಾಡಲಾಯಿತು. 73ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಪಂಚಾಯತಿಗೆ ಸಂಬಂಧಪಟ್ಟಿದೆ. 74ನೇ ತಿದ್ದುಪಡಿ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ಮುನ್ಸಿಪಾಲಿಟಿಗಳನ್ನ ಸಂಬಂಧಪಟ್ಟಿದೆ. ಈ ಮೂಲಕ ಏನಾಯ್ತು, ಗಾಂಧೀಜಿಯವರ ಕನಸಾದಂತಹ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಹಾಗೂ ಅವರ ತತ್ವಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಯಿತು. ಸ್ಥಳೀಯ ಸರ್ಕಾರಗಳ ಮೂಲಕ ಆಡಳಿತವನ್ನು ಕಟ್ಟಕಡೆಯ ವ್ಯಕ್ತಿಗಳಲ್ಲಿ ಕೂಡ ಏನಾಗಬೇಕು, ನಿರ್ವಹಿಸುವಂತಾಯಿತು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೇಂದ್ರ ಸರ್ಕಾರದವರು ಜಾರಿಗೆ ತರ್ತಾರೆ. ಈ ಜಾರಿಗೆ ತಂದು 2005ರ ಆಗಸ್ಟ್ 25ರಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಂಸತ್ತಿನಲ್ಲಿ ಏನ್ ಮಾಡ್ತಾರೆ, ಅಂಗೀಕರಿಸಲಾಯಿತು. ಈ ಕಾಯ್ದೆಗೆ 2005ರ ಸೆಪ್ಟೆಂಬರ್ 5ರಂದು ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅಂಕಿತವನ್ನ ಹಾಕ್ತಾರೆ. ಅಂಕಿತ ಹಾಕಿದಾಗ 2006ರ ಫೆಬ್ರವರಿ 2ರಂದು ಆಂಧ್ರ ಪ್ರದೇಶದಲ್ಲಿ ಏನಾಗ್ತಾರೆ, ಅನಂತಪುರದಲ್ಲಿ ಉದ್ಘಾಟಿಸಲಾಯಿತು. 2006 ಮತ್ತು 7 ವಿತ್ತ ವರ್ಷದಲ್ಲಿ ಏನಾಗುತ್ತೆ, ದೇಶದ 200 ಜಿಲ್ಲೆಗಳಲ್ಲಿ ವರ್ಷದಲ್ಲಿ 100 ದಿನಗಳ ಉದ್ಯೋಗವನ್ನು ನೀಡುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರದವರು ಜಾರಿಗೆ ತರ್ತಾರೆ. ಇಲ್ಲಿ ನೀವು ನೋಡಬಹುದು, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಗೆ ಕಾಣಬಹುದು. ಹೌದಲ್ಲ, ಮಹಾತ್ಮ ಗಾಂಧಿ ನರೇಗಾ ಅಂತ ಅಲ್ಲಿ ಕೂಡ ಚಿತ್ರದಲ್ಲಿ ಇದೆ ನೋಡಿ. ಆರ್ಥಿಕ ವರ್ಷದಲ್ಲಿ ದೇಶಾದ್ಯಂತ ಜಾರಿಗೆಗೊಳಿಸಲಾಯಿತು. 2009ರ ಅಕ್ಟೋಬರ್ 2ರಂದು ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಮಾಡ್ತಾರೆ, ಯೋಜನೆಯನ್ನ ಮಾಡ್ತಾರೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ನರೇಗಾ ಯೋಜನೆಯನ್ನ ಕರೀತಾರೆ, ಅಂದ್ರೆ ನರೇಗಾ ಯೋಜನೆ ಅಂತ ಕರೀತಾರೆ ಇದನ್ನ. ಹೌದಾ, ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತ ಬರುತ್ತೆ. ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೇ 10, 1993ರಂದು ಜಾರಿಗೆ ಬಂದಿತ್ತು. ಈ ಅಧಿನಿಯಮದಂತೆ ನಮ್ಮ ಕರ್ನಾಟಕ ಮೊದಲನೆಯ ರಾಜ್ಯವಾಗುತ್ತಿದೆ. ಯಾಕಂದ್ರೆ 3 ಹಂತದ ಪಂಚಾಯತಿಗಳನ್ನ ಸ್ಥಾಪನೆ ಮಾಡಿದಂತಹ ರಾಜ್ಯ ಯಾವುದಂದ್ರೆ ಅದು ಕರ್ನಾಟಕ ರಾಜ್ಯ. ಇಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳನ್ನು ಕಾರ್ಯನಿರ್ವಹಿಸುತ್ತವೆ. 11ನೆಯ ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲಿ ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸುವುದಾಗಿದೆ. ಹೌದಲ್ಲ, ಭಾರತ ದೇಶ ಏನಾಗಿತ್ತಂದ್ರೆ ಮೊದಲಿನ ಒಂದು ಗುಡಿ ಕೈಗಾರಿಕೆಗಳನ್ನ ಬೆಳೆಸ್ತಾ ಬರ್ತಿತ್ತು. ಹೌದಲ್ಲ, ನಮ್ಮ ಹಳ್ಳಿಗಳಲ್ಲಿ ಗುಡಿ ಕೈಗಾರಿಕೆಗಳನ್ನ ನಾವು ನೋಡ್ತೇವೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಗುಡಿ ಕೈಗಾರಿಕೆಗಳಂದ್ರೆ ಸಣ್ಣ ಪ್ರಮಾಣದ ಒಂದು ಕೈಗಾರಿಕೆಗಳು ಇವು. ಈ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಹೌದಲ್ಲ ಏನ್ ಮಾಡ್ಬೇಕು, ಅವರನ್ನ ಆರ್ಥಿಕವಾದಂತಹ ಸಹಾಯಧನವನ್ನ ಕೊಡಬೇಕು. ಹೌದಲ್ಲ, ಈ ಚಮ್ಮಾರರು, ಕಮ್ಮಾರರು, ಕುಂಬಾರರು ಮತ್ತು ಮೂರ್ತಿ ಶಿಲ್ಪಿಕಾರರು ಹಾಗೂ ಸಣ್ಣ ಸಣ್ಣ ಬಟ್ಟೆ ಕೈಗಾರಿಕೆಗಳು ಇವೆಲ್ಲಗಳನ್ನ ನಮ್ಮ ಕೇಂದ್ರ ಸರ್ಕಾರವರು ಏನ್ ಮಾಡ್ತಾರೆ, ಆರ್ಥಿಕವಾಗಿ ಹಣಕಾಸಿನ ರೂಪದಲ್ಲಿ ಅವರಿಗೆ ಕೆಲವು ಯೋಜನೆಗಳನ್ನ ತಂದಿದ್ದಾರೆ. ಯಾವ್ಯಾವ ಇದಾವೆ ಆ ಯೋಜನೆಗಳನ್ನ ನೋಡ್ತಾ ಹೋಗೋಣಂತೆ. ಖಾದಿ ಗ್ರಾಮೋದ್ಯೋಗ ವಿಕಾಸ ಯೋಜನೆ, ಇದು ಎದಕ್ಕಂದ್ರೆ ಹತ್ತಿ, ಉಣ್ಣೆ ಮತ್ತು ರೇಷ್ಮೆಯನ್ನ ಒಳಗೊಂಡಿರುವಂತಹ ಖಾದಿ ವಲಯವನ್ನ ಉತ್ತೇಜಿಸುತ್ತದೆ ಮತ್ತು ಅಭಿವೃದ್ಧಿಪಡಿಸುತ್ತದೆ. ಅದೇ ರೀತಿಯಾಗಿ ಹೂಡಿಕೆ ಪ್ರಚಾರ ಯೋಜನೆ, ಇದು ಎದಕ್ಕಂದ್ರೆ ಬ್ಯಾಂಕುಗಳಿಂದ ಟರ್ಮ್ ಲೋನ್ ರೂಪದಲ್ಲಿ ಏನ್ ಮಾಡ್ತಾರೆ, ಗುಡಿ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವನ್ನ ನೀಡ್ತಾರೆ. ಮತ್ತು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ, ಇದು ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುತ್ತದೆ. ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಧಿ ಇದೆ, ಇದು ಗುಡಿ ಕೈಗಾರಿಕೆಗಳಿಗೆ ಏನ್ ಮಾಡ್ತಾರೆ, ಗುಡಿ ಕೈಗಾರಿಕೆಗಳಿಗೆ ಮರು ಹಣಕಾಸು ಸಹಾಯವನ್ನು ಒದಗಿಸ್ತಾರೆ. ಗ್ರಾಮೋದ್ಯೋಗ ವಿಕಾಸ ಯೋಜನೆ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ, ಇವೆಲ್ಲವುಗಳು ಈ ನಮ್ಮ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸುವಂತಹ ಕೆಲವು ಯೋಜನೆಗಳಾಗಿದ್ದಾವೆ. ಅವರನ್ನ ಏನ್ ಮಾಡಬೇಕು, ಒಂದು ಆರ್ಥಿಕವಾದಂತಹ ಸಹಾಯಧನವನ್ನ ಮಾಡುವಂತಹ ಯೋಜನೆಗಳು ಎಲ್ಲವೂ. 12ನೇ ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲಿ ಕೃಷಿ ಹಾಗೂ ಪಶು ಸಂಗೋಪನೆಯನ್ನ ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು. ನಮ್ಮ ದೇಶದಲ್ಲಿ ರೈತ ನಮ್ಮ ದೇಶದ ಬೆನ್ನೆಲುಬು ಯಾರಂದ್ರೆ ಅದು ರೈತ. ಆ ರೈತನಿಗೆ ಕೃಷಿ ಹಾಗೂ ಪಶು ಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದಾಗಿದೆ. ಹೌದಲ್ಲ, ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಕೃಷಿಯನ್ನು ಆಧುನೀಕರಣಗೊಳಿಸಿದೆ. ಹೌದಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ, ಈಗ ಇನ್ನೂ
ಕೃಷಿಯನ್ನು ಆಧುನೀಕರಣದತ್ತ ಸಾಗಿಸ್ತಾ ಇದೆ. ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ತಯಾರಿಸ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರ, ನೀರಾವರಿ ಪದ್ಧತಿಗಳನ್ನು ಬಳಸಲು ರೈತರಿಗೆ ಏನು ಮಾಡ್ತಾ ಇದ್ದಾರೆ, ಸಹಾಯವನ್ನ ಮಾಡುತ್ತಿದೆ. ಉತ್ತಮವಾದಂತಹ ಇಳುವರಿಯನ್ನ ಪಡೆಯಲು ಸಹಕರಿಸುತ್ತಿದೆ. ಹೌದಲ್ಲ, ಇಂತಹ ಹೈಬ್ರಿಡ್ ಬಿತ್ತನೆಯಿಂದ, ಬೀಜಗಳನ್ನ, ರಾಸಾಯನಿಕ ಗೊಬ್ಬರಗಳಿಂದ, ನೀರಾವರಿ ಪದ್ಧತಿಗಳನ್ನು ಬಳಸುವುದರಿಂದ ಏನಾಗುತ್ತೆ, ರೈತರಿಗೆ ಇಳುವರಿಯನ್ನ ಇನ್ನೂ ಹೆಚ್ಚು ಪಡೆಯಲು ಸಹಾಯಕರವಾಗಿದೆ. ನಮ್ಮ ದೇಶದಲ್ಲಿ ಹಸುಗಳು ಬಳಸಿ ಹೆಚ್ಚು ಹಾಲನ್ನು ಉತ್ಪಾದಿಸುವಂತೆ ಮಾಡುತ್ತಿದೆ. ನೋಡಿ, ನಮ್ಮ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಏನು ಮಾಡ್ತಿದ್ದಾರೆ, ಹಸುಗಳನ್ನು ಬಳಸಿ ಹೆಚ್ಚು ಹಾಲನ್ನು ಉತ್ಪಾದಿಸುವಂತೆ ಮಾಡುತ್ತಿದೆ. ಹೈನುಗಾರಿಕೆ ಸಂಶೋಧನೆ ಆಗಲಿ ಮತ್ತು ಕೃಷಿ ಸಂಶೋಧನೆಗೆ ಹೆಚ್ಚು ಒತ್ತಡ ನೀಡಲಾಗುತ್ತಿದೆ. ಹೌದಲ್ಲ, ಕೆಲವು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿದ್ದಾವೆ. ಆ ಇಲಾಖೆಗಳಲ್ಲಿ ಹೈನುಗಾರಿಕೆ ಸಂಶೋಧನೆ ಮತ್ತು ಕೃಷಿ ಸಂಶೋಧನೆಗಳು ನಡೀತಿರ್ತವೆ. ಅಂತಲ್ಲಿ ಮತ್ತು ಆ ರೈತರಿಗೆ ಏನು ಮಾಡ್ತಾರೆ ಅಂದರೆ, ಅಲ್ಲಿಯ ವಿಜ್ಞಾನಿಗಳು ತುಂತುರು ನೀರಾವರಿ ವ್ಯವಸ್ಥೆ ಆಗಲಿ, ಹನಿ ನೀರಾವರಿ ವ್ಯವಸ್ಥೆ ಯೋಜನೆಗಳಿಗೆ ಸರ್ಕಾರ ಏನು ಮಾಡಬೇಕು, ಇವೆಲ್ಲವುಗಳನ್ನು ಸರ್ಕಾರ ಹೆಚ್ಚಿನ ದರಗಳಲ್ಲಿ ತೆಗೆದುಕೊಳ್ಬಾರ್ದು. ಆ ರೈತರಲ್ಲಿ ಅವರುಗಳನ್ನು ಏನು ಮಾಡಬೇಕು, ದರದಲ್ಲಿ ಸ್ವಲ್ಪ ಕಡಿಮೆ ಒಂದು ದರದಲ್ಲಿ ಅವರಿಗೆ ನೀಡಬೇಕು. ಮತ್ತು ಹೈನುಗಾರಿಕೆ ಸಂಬಂಧಿಸಿದಂತೆ ಉತ್ತಮವಾದಂಥ ತಳಿ ಜಾನುವಾರುಗಳನ್ನು ಅಭಿವೃದ್ಧಿಪಡಿಸಿ ಏನು ಮಾಡಬೇಕು, ರೈತರಿಗೆ ವಿತರಣೆ ಮಾಡಬೇಕು. ಹೌದಲ್ಲ, ಜಾನುವಾರುಗಳನ್ನು ಏನು ಮಾಡಬೇಕು, ಅಭಿವೃದ್ಧಿಪಡಿಸ್ತಾರೆ ವೈಜ್ಞಾನಿಕವಾಗಿ, ಮತ್ತು ಆ ರೈತರಿಗೆ ಏನು ಮಾಡಬೇಕು, ವಿತರಣೆ ಮಾಡಬೇಕು. 13ನೆಯ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಪಾನ ನಿಷೇಧವನ್ನು ಜಾರಿಗೆ ತರುವುದಾಗಿದೆ. ಹೌದಲ್ಲ, ಈ ಪಾನದ ನಿಷೇಧ ಮತ್ತು ಮಾದಕ ವಸ್ತುಗಳನ್ನು ನಿಷೇಧ ತರುವುದು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಏನಾಗಿದೆ, ಯೋಜನೆಯನ್ನು ತರಬೇಕು. ಯಾಕಂದರೆ ಈ ಒಂದು ಗುಟ್ಕಾಲಿಂತ್ರ ಏನಾಗ್ತಾ ಇದೆ ಅಂದರೆ, ಕ್ಯಾನ್ಸರನ್ನು ಏನಾಗ್ತಾ ಇದೆ, ಬರ್ತಾ ಇದ್ದಾವೆ. ಅದರಲ್ಲಿಂತ ಕೆಲವು ಪರಿವಾರಗಳು ಏನಾಗ್ತಾ ಇದ್ದಾವೆ, ಬೀದಿ ಪಾಲಾಗ್ತಾ ಇದ್ದಾವೆ. ಅದಕ್ಕೆ ಈಗ ಕೆಲವು ರಾಜ್ಯಗಳು ಏನಾಗಿದ್ದಾವೆ, ಈ ಪಾನ ನಿಷೇಧ ಮತ್ತು ಮಾದಕ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ಯಾವ್ಯಾವ ಅಂದರೆ ಗುಜರಾತ್, ಬಿಹಾರ, ಮಿಜೋರಾಂ, ನಾಗಾಲ್ಯಾಂಡ್ ಇವೆಲ್ಲವುಗಳು ಪಾನ ನಿಷೇಧವನ್ನು ಮಾಡಿದ್ದಾವೆ. ಈಗ ಕೇಂದ್ರ ಒಂದು ಪಾನರಹಿತ ದಿನವಂತಾಗಿ ಆಚರಣೆ ಮಾಡ್ತೇವೆ. ಯಾವಾಗಂದರೆ ಅನೇಕ ರಾಜ್ಯಗಳಲ್ಲಿ ನಿರ್ದಿಷ್ಟ ದಿನದಂದು ಮದ್ಯ ಮಾರಾಟವನ್ನು ನಿಷೇಧಿಸಲಾಗುತ್ತದೆ. ಎದಕ್ಕಂದರೆ ನಾವು ನೋಡಿರಬಹುದು, ಗಣರಾಜ್ಯವಾಗಲಿ, ಸ್ವಾತಂತ್ರ್ಯ ದಿನವಾಗಲಿ, ಗಾಂಧಿ ಜಯಂತಿ ಆಗಲಿ, ಇನ್ನು ಹಲವಾರು ಜಯಂತಿಗಳಲ್ಲಿ ಏನು ಮಾಡ್ತಾರೆ, ಈ ಮದ್ಯ ಮಾರಾಟವಾಗಲಿ ಮತ್ತು ಪಾನ ನಿಷೇಧವನ್ನು ಏನು ಮಾಡ್ತಾರೆ, ನಿಷೇಧಿಸಲಾಗುತ್ತದೆ. ಎದಕ್ಕಂದರೆ ಅದಲ್ಲದೆ ಮತ್ತು ಕೇಂದ್ರ ಚುನಾವಣಾ ಆಯೋಗವು ಮತದಾನ ಹಾಗೂ ಫಲಿತಾಂಶ ದಿನದಂದು ಏನು ಮಾಡ್ತಾರೆ, ಮದ್ಯ ಮಾರಾಟವನ್ನು ನಿಷೇಧಿಸಲಾಗುತ್ತದೆ. ಎದಕ್ಕಂದರೆ ಆ ದಿನ ಮೊದಲೇ ಎಲೆಕ್ಷನ್ ಅಂದರೆ ಮುಗಿದೋಯ್ತು, ಆವಾಗ ದಾರು ಕೊಟ್ಟರೆ ಸಾಕು ನಮ್ಮ ಜನಗಳಿಗೆ. ಹೌದಲ್ಲ, ಅದಕ್ಕೆ ಇವೆಲ್ಲವುಗಳನ್ನು ಎದಕ್ಕೆ ನಿಷೇಧ ಮಾಡ್ತಾರಂದರೆ, ಎಲ್ಲ ಒಂದು ಜನರ ಒಂದು ಉನ್ನತೀಕರಣವಾಗಲಿ, ಇದಂತ ಕುಡಿದರೆ ಏನಾಗ್ತಿದೆ, ಆ ಪರಿಹಾರದಲ್ಲಿ ಆ ಪರಿವಾರದಲ್ಲಿ ಅವ್ರು ಏನಾಗ್ಬೋದು, ಆ ಪರಿವಾರ ಬೀದಿ ಪಾಲವಾಗ್ಬೋದು ಮತ್ತು ಇವರ ಒಂದು ಜೀವನ ನಾಶವನ್ನಾಗ್ತೈತಲ್ಲ. ಅದಕ್ಕೆ ಇಂತಹ ಎಲ್ಲ ಪಾನ ನಿಷೇಧ ಮತ್ತು ಮಾದಕ ವಸ್ತುಗಳನ್ನು ನಿಷೇಧ ಮಾಡಬೇಕು. 4ನೆಯ ರಾಜ್ಯನೀತಿ ನಿರ್ದೇಶಕ ತತ್ವದಲ್ಲಿ ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹಿಸುವುದಾಗಿದೆ. ಹೌದಲ್ಲ, ಈಗ ಏನಾಗಿದೆ ಅಂದರೆ, ನಮ್ಮ ಭಾರತದಲ್ಲಿ ಇಸ್ರೇಲ್ ಮಾದರಿಗಳಾಗಲಿ, ಹೊರಗಿನ ಒಂದು ಕೆಲವು ಮಾದರಿಗಳನ್ನು ತಂದು ನಮ್ಮ ಜಮೀನಿನಲ್ಲಿ ಈ ವೈಜ್ಞಾನಿಕವಾದಂತಹ ಕೃಷಿಯನ್ನು ನಾವು ಏನು ಮಾಡೋದು, ಉತ್ಪಾದನೆಯನ್ನು ಮಾಡಿ ಒಳ್ಳೆಯದಾದಂಥ ಆದಾಯವನ್ನು ಗಳಿಸುವುದು, ನಮ್ಮ ರೈತರಿಗೆ ಇಂತಹ ಸಹಾಯವನ್ನು ಮಾಡುವುದು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಇಂತಹ ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹಿಸಲಾಗುತ್ತದೆ. ಎದಕ್ಕಂದರೆ ಈ ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹಿಸಲು ಕೆಲವು ಕೇಂದ್ರಗಳನ್ನು ಕೂಡ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ ರೈತರಿಗೆ. ಎಲ್ಲಂದರೆ ತೋಟಗಾರಿಕೆ ಇಲಾಖೆಗಳಾಗಲಿ, ಕೃಷಿ ಇಲಾಖೆಗಳಾಗಲಿ, ಅಲ್ಲಿ ಮಣ್ಣನ್ನು ಪರೀಕ್ಷಿಸಿ ಯಾವ ಮಣ್ಣಿನಲ್ಲಿ ಎಂತಹ ಬೆಳೆಗಳನ್ನು ನಾವು ಬೆಳೆಸಬಹುದು ಅಂತ ಈ ವೈಜ್ಞಾನಿಕವಾದಂಥ ಕೃಷಿಯಲ್ಲಿ ನಾವು ನೋಡಬಹುದು. ಇದು ನಮ್ಮ ಎಲ್ಲ 14 ನಾವು ಏನು ಮಾಡ್ತೇವೆ, ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ನೋಡಿದ್ದೇವೆ. ಈಗ ರಾಜ್ಯ ನಿರ್ದೇಶಕ ತತ್ವಗಳು ಅತ್ಯಂತ ಪ್ರಮುಖವಾಗಿದ್ದು ಎಲ್ಲ ಸುಖವನ್ನು ಸಾಧಿಸುವುದೇ ಅವುಗಳ ಗುರಿಯಾಗಿದೆ. ಮೂಲಭೂತ ಹಕ್ಕು ವ್ಯಕ್ತಿಗೆ ಸಂಬಂಧಿಸಿದರೆ ರಾಜ್ಯನೀತಿ ನಿರ್ದೇಶಕರು ಎದಕ್ಕೆ ಸಂಬಂಧಿಸಪಟ್ಟಿದೆ ಅಂದರೆ ಅದು ಸಮುದಾಯಕ್ಕೆ ಸಂಬಂಧಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೇಲಿನ ತತ್ವಗಳನ್ನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತಿದ್ದಾವೆ. ರಾಜ್ಯ ನಿರ್ದೇಶಕ ತತ್ವಗಳು ಇವು ನೈತಿಕ ನೆಲೆಯಿಂದ ರೂಪಿತವಾಗಿದ್ದರೆ, ಮೂಲಭೂತ ಹಕ್ಕುಗಳು ಇವು ಕಾನೂನು ನೆಲೆಯಿಂದ ರೂಪಿತಗೊಂಡಿದ್ದೇವೆ. ಹೌದಲ್ಲ, ಭಾರತ ಸರ್ವಾಂಗೀಣ ಅಭಿವೃದ್ಧಿಗೆ ಈ ತತ್ವಗಳು ದಿಕ್ಸೂಚಿಯಾಗಿವೆ.
ಇವತ್ತಿನ ಒಂದು ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನವನ್ನು ಪೂರ್ಣ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಭಾಗ 1, ಭಾಗ 2 ಮತ್ತು ಇದು ಭಾಗ 3ರಲ್ಲಿ ನಾವೆಲ್ಲವುಗಳನ್ನು ಏನು ಮಾಡಿದ್ದೇವೆ, ಪೂರ್ಣ ರೀತಿಯಾದಂಥ ಭಾರತ ಸಂವಿಧಾನವನ್ನು ತಿಳಿದುಕೊಂಡಿದ್ದೇವೆ ಮತ್ತು ಅಧ್ಯಯನವನ್ನು ಮಾಡಿಕೊಂಡಿದ್ದೇವೆ, ಹೌದಲ್ಲ. ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಆ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀರಲ್ವ ನೀವು? ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣಂತೆ. ಪ್ರಶ್ನೆ 1. 1976ರಲ್ಲಿ ಸಂವಿಧಾನದ ಎಷ್ಟನೆಯ ತಿದ್ದುಪಡಿ ಕಾಯ್ದೆ ಮೂಲಕ ಡ್ಯಾಶ್ ಭಾಗದ 51A ವಿಧಿಯಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿತ್ತು? ಹೇಳಿ ನೋಡೋಣ. 1976ರಲ್ಲಿ ಎಷ್ಟನೇ ತಿದ್ದುಪಡಿ ಮಾಡ್ತಾರೆ? ಹೇಳಿ ನೋಡೋಣ. ಎಷ್ಟನೇ ಭಾಗ ಅದು? ಎಷ್ಟನೇದು? 42ನೆಯ ತಿದ್ದುಪಡಿ, ಹೌದಲ್ಲ. ನೋಡಿ, 1976ರಲ್ಲಿ ಸಂವಿಧಾನಕ್ಕೆ ಎಷ್ಟನೇ ತಿದ್ದುಪಡಿ ಮಾಡ್ತಾರೆ? 42ನೆಯ ತಿದ್ದುಪಡಿಯನ್ನು ಮಾಡ್ತಾರೆ. 4A ಭಾಗದಲ್ಲಿ 51A ವಿಧಿ ಅಡಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿತ್ತು. ಪ್ರಶ್ನೆ 2. 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಪಟ್ಟಿದೆ? ಹೇಳಿ ನೋಡೋಣ. 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಹೇಳಿ ನೋಡೋಣ. ಯಾವುದಕ್ಕೆ? 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ, ಹೌದಲ್ಲ. ನೋಡಿ, ಪ್ರಸ್ತುತವಾಗಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಹೌದಲ್ಲ. ಪ್ರಶ್ನೆ 3ರಲ್ಲಿ ಪ್ರಸ್ತುತವಾಗಿ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದಾವೆ? ಹೇಳಿ ನೋಡೋಣ. ಎಷ್ಟಿದ್ದಾವೆ? 11 ಮೂಲಭೂತ ಕರ್ತವ್ಯಗಳನ್ನು ನೋಡ್ತೇವೆ ಪ್ರಸ್ತುತವಾಗಿ ನಾವು ಸಂವಿಧಾನದಲ್ಲಿ. 4ನೇ ಪ್ರಶ್ನೆ. ಸುಖಿ ರಾಜ್ಯದ ಕಲ್ಪನೆ ಯಾರ ಆಸೆಯಾಗಿತ್ತು? ಹೇಳಿ ನೋಡೋಣ. ಸುಖಿ ರಾಜ್ಯದ ಒಂದು ಕಲ್ಪನೆ ಯಾರ ಆಸೆಯಾಗಿತ್ತು? ಯಾರ್ದಾಗಿತ್ತು? ಮಹಾತ್ಮ ಗಾಂಧೀಜಿಯವರ ಸುಖಿ ರಾಜ್ಯದ ಕಲ್ಪನೆ ಅವರ ಆಸೆಯಾಗಿತ್ತದು. 5ನೇ ಪ್ರಶ್ನೆ. ಭಾರತ ಸಂವಿಧಾನವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ, ಅಂದರೆ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದೆ? ಹೇಳಿ ನೋಡೋಣ. ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ರಾಜ್ಯ ನಿರ್ದೇಶಕ ತತ್ವಗಳನ್ನು? ಹೇಳಿ ನೋಡೋಣ. ಯಾವ ದೇಶ ಅದು? ಐರಿಷ್ ದೇಶದಿಂದ ನಾವೇನು ಮಾಡಿದ್ದೇವೆ? ಭಾರತದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರಿಷ್ ಸಂವಿಧಾನದಿಂದ ನಾವು ಏನು ಮಾಡಿದ್ದೇವೆ? ಐರಿಷ್ ಸಂವಿಧಾನದಿಂದ ನಾವೇನು ಮಾಡಿದ್ದೇವೆ? ಎರವಲು ಪಡೆದುಕೊಂಡಿದ್ದೇವೆ.